ಫಸ್ಟ್ ಕ್ವಶನ್ ಅ ಪ್ರಿಸಮ್ಯಾಟಿಕ್ ಬಾರ್ ಇಲ್ಲಿ 70 ಕ್ವಶನ್ಸ್ ಇದಾವೆ ಈ ಪ್ಲಾಟ್ಫಾರ್ಮ್ ಅಲ್ಲಿ 70 ಕ್ವಶನ್ಸ್ ಇದಾವೆ ಐ ಥಿಂಕ್ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇಫ್ ಯು ವಾಂಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಫಸ್ಟ್ ಫ್ಯೂ ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಸ್ಪೆಂಡ್ ಮಾಡಿ ಸಾಲ್ವ್ ಮಾಡೋಣ ಫಸ್ಟ್ ಒಂದು 10 ಪ್ರಾಬ್ಲಮ್ಸ್ ಭಾಳ ಟೈಮ್ ತಗೊಂಡು ಸ್ಪೆಂಡ್ ಮಾಡೋಣ ಆಮೇಲೆ ಬರ್ತಾ ಬರ್ತಾ ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ ಓಕೆ ಇಫ್ ಪ್ರಿಸಮ್ಯಾಟಿಕ್ ಬಾರ್ ಬಿ ಸಬ್ಜೆಕ್ಟೆಡ್ to an axial tensile stress sigma then the shear stress induced on the plane inclined at theta with the axis will be ಅಂತ ಕೇಳಿದಾರೆ ಓಕೆ ಭಾಳ ಈಸಿ ಕೇಳಿದ್ರೆ ಇಲ್ಲಿ ಅಂಡರ್ಲೈನ್ ಮಾಡಬೇಕಾಗಿದ್ದು ಪ್ರಿಸ್ಮ್ಯಾಟಿಕ್ ಬಾರ್ ಬೇಕಾಗಿಲ್ಲ ಆಕ್ಸಿಯಲ್ ಸಬ್ಜೆಕ್ಟೆಡ್ ಟು ಆಕ್ಸಿಯಲ್ ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿದಾರೆ ಯಾವ ಸ್ಟ್ರೆಸ್ ಅದ ಇದು ಆಕ್ಸಿಯಲ್ ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿದಾರೆ ಇಫ್ ಐ ಹ್ಯಾವ್ ದಿಸ್ ಬಾರ್ ದೆನ್ ಆಕ್ಸಿಸ್ ಇದು ಇರ್ತದ ಆಕ್ಸಿಯಲ್ ಟೆನ್ಸೈಲ್ ಸ್ಟ್ರೆಸ್ ಅಂದ್ರೆ ಈ ರೀತಿ ನಾನು ಡಯಾಗ್ರಾಮ್ ಹಾಕಬಹುದು ಓಕೆ ದೆನ್ ಶಿಯರ್ ಸ್ಟ್ರೆಸ್ ಓಕೆ ಇಲ್ಲಿ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ದಿಸ್ ಈಸ್ ಯೂನಿ ಆಕ್ಸಿಯಲ್ ಕಂಡೀಷನ್ ಯೂನಿಆಕ್ಸಿಯಲ್ ಎರಡು ಆಕ್ಸಿಸ್ ಅಂತ ಹೇಳಿಲ್ಲ ಫಾರ್ ಬೋತ್ ಆಕ್ಸಿಸ್ ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿಲ್ಲ therefore ಯೂನಿಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ ಅದ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಸಿಗ್ಮಾ ವ್ಯಾಲ್ಯೂ ಇದನ್ನ ಸಿಗ್ಮಾ ಅಂತ ಕರೆಯೋಣ ದೆನ್ ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಪ್ಲೇನ್ ಆಂಗಲ್ ಥೀಟಾ ಅಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿ ಒಂದು ಯಾವ್ದಾದ್ರು ಒಂದು ಆಂಗಲ್ ತಗೊಂಡು ಥೀಟಾ ಅಂತ ಅಂದ್ರೆ ಆ ಥೀಟಾದಲ್ಲಿ ಎಷ್ಟು ಶಿಯರ್ ಸ್ಟ್ರೆಸ್ ಅದ ಅಂತ ಕೇಳಿದ್ರು ಎಷ್ಟು ಶಿಯರ್ ಸ್ಟ್ರೆಸ್ ಅದ ಅಂತ ಕೇಳಿದ್ರು ಹಾಗಾದ್ರೆ ಇಲ್ಲಿ ಅಂದ್ರೆ ಎಲ್ಲಿ ಕೇಳಿದ್ರೆ ಅಂದ್ರೆ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಶಿಯರ್ ಸ್ಟ್ರೆಸ್ ಕೇಳಿದ್ರೆ ಅಂದ್ರೆ ಪ್ಲೇನ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ರಿ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಸೈನ್ 2 ಥೀಟಾ ಮೈನಸ್ ಟು ಕಾಸ್ 2 ಥೀಟಾ ರೈಟಾ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಸಿಗ್ಮಾ ಅದ ಸಿಗ್ಮಾ ವೈ ಈಕ್ವಲ್ ಟು 0 ಅದ ಟೋ ಕೂಡ 0 ಅದ ಕಮ್ಮಿ ಟೋ 0 ಅದ ಕ್ಯಾನ್ಸಲ್ ಆಯ್ತು ಸಿಗ್ಮಾ ವೈ ಕೂಡ 0 ಅದ ಕ್ಯಾನ್ಸಲ್ ಆಯ್ತು ಸಿಗ್ಮಾ ಎಕ್ಸ್ ಬೈ 2 ಸೈನ್ 2 ಥೀಟಾ ಅಥವಾ ಸಿಗ್ಮಾ ಬೈ 2 ಸೈನ್ 2 ಥೀಟಾ ಯಾವ ಆಪ್ಷನ್ ಸಿಗ್ಮಾ ಬೈ 2 ಸೈನ್ 2 ಥೀಟಾ ಸಿಗ್ಮಾ ಕಾಸ್ 2 ಥೀಟಾ ಇಲ್ಲ ಕಾಸ್ ಸ್ಕ್ವೇರ್ ಬರಂಗಿಲ್ಲ ಸೈನ್ ಸ್ಕ್ವೇರ್ ಬರಂಗಿಲ್ಲ ನಾವು ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್ ಅರ್ಥಾಯ್ತಾ ಇದು ಕರೆಕ್ಟ್ ಆನ್ಸರ್ ಸಮ್ ಟೈಮ್ಸ್ ಈ ಕ್ವಶನ್ಸ್ ಏನ್ ಮಾಡಿದ್ರೆ ಗೊತ್ತಾ ಸ್ವಲ್ಪ ನಿಮಗೆ ಟ್ರಿಗ್ನೋಮೆಟ್ರಿ ಬರ್ತದಿಲ್ಲ ಚೆಕ್ ಮಾಡಕ್ಕೆ ಓಕೆ ಸಿಗ್ಮಾ ಬೈ 2 ಸೈನ್ 2 ಥೀಟಾನ 2 ಸೈನ್ ಥೀಟಾ ಕಾಸ್ ಥೀಟಾ ಬರಿಬೋದಾ 2 ಸೈನ್ ಥೀಟಾ ಕಾಸ್ ಥೀಟಾ ಬರೆದು 2 ಕ್ಯಾನ್ಸಲ್ ಮಾಡಿ ಇಲ್ಲಿ ಆಪ್ಷನ್ ಇದನ್ನು ಕೊಡಬಹುದು ಇದನ್ನು ಕೊಟ್ಟಿರ್ತಾರೆ ಏನಂತ ಸಿಗ್ಮಾ ಸೈನ್ ಥೀಟಾ ಕಾಸ್ ಥೀಟಾ ಕೊಟ್ಟಿರ್ತಾರೆ ನೀವು ಸ್ವಲ್ಪ ಅರ್ಧ ಪಂಡಿತರು ಏನಾರ ಇದ್ರೆ ಅವ್ರು ಏನ್ ಥಿಂಕ್ ಮಾಡ್ತಾರೆ ಗೊತ್ತಾ ಸರ್ದು ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಹೇಳಾರ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಆಲ್ ಇಕ್ವೇಷನ್ಸ್ ಏನಿದಾವಲ್ಲ ಎಲ್ಲದರಲ್ಲಿ 2 ಥೀಟಾ ಕೊಟ್ಟಾರ ಅಂದ್ಮೇಲೆ ಈ ಆಪ್ಷನ್ ಅಲ್ಲಿ ಓನ್ಲಿ ಸಿಂಗಲ್ ಥೀಟಾ ಕೊಟ್ಟರು ನೋಡಿ ಈ ಆಪ್ಷನ್ ಅಲ್ಲಿ ಏನ್ ಕೊಟ್ಟರೆ ಬರೀ ಥೀಟಾ ಅಂತ ಕೊಟ್ಟಾರ ಅಂದ್ರೆ ಇದು ಆಪ್ಷನ್ ಅಲ್ಲ ಅಂತ ಬಿಟ್ಟು ಬಂದ್ಬಿಡ್ತಾರೆ ಅದು ಕನ್ಫ್ಯೂಸ್ ಆಗಲಿ ಅಂತಾನೆ ಅವ್ರು ಏನ್ ಮಾಡ್ತಾರೆ ಥೀಟಾ ಕೊಟ್ಟಿರ್ತಾರೆ ಬಟ್ ಆಕ್ಚುಲಿ ಇಟ್ ಇಸ್ 2 ಥೀಟಾ ಓನ್ಲಿ ಸೈನ್ 2 ಥೀಟಾ ಫಾರ್ಮುಲಾ 2 ಸೈನ್ ಥೀಟಾ ಕಾಸ್ ಥೀಟಾ ಹಾಕಿ 2 ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ ಸಿಗ್ಮಾ ಸೈನ್ ಥೀಟಾ ಕಾಸ್ ಥೀಟಾ ಇನ್ ದಿಸ್ ಜಾಗದೊಳಗ ಇದು ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ವುಡ್ ಬಿ ದ ಆನ್ಸರ್ ಓಕೆನಾ ಸೆಕೆಂಡ್ ಕ್ವಶನ್ ಇನ್ ಕೇಸ್ ಆಫ್ ಬೈಆಕ್ಸಿಯಲ್ ಸ್ಟೇಟ್ ಆಫ್ ನಾರ್ಮಲ್ ಸ್ಟ್ರೆಸಸ್ ಬೈಆಕ್ಸಿಯಲ್ ಅಂತ ಹೇಳಿದರೆ this is a biaxial state of normal stresses ಅಂತ ಹೇಳಿದರೆ the normal stress on 45 degree plane is equal to ಅಂತ ಕೇಳಿದರೆ ಅಂದ್ರೆ ಇಲ್ಲಿ ಒಂದು ಪ್ಲೇನ್ ಆಫ್ ಇಂಟ್ರೆಸ್ಟ್ ಅದ ಇಲ್ಲಿ ಆಂಗಲ್ ಕೊಟ್ಟಿದ್ದಾರೆ ಅಂದ್ರೆ ಅದು ಪ್ಲೇನ್ ಆಫ್ ಇಂಟ್ರೆಸ್ಟ್ ಅದು ಆಂಗಲ್ ಕೊಟ್ಟರೆ ಪ್ಲೇನ್ ಆಫ್ ಇಂಟ್ರೆಸ್ಟ್ ಈ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇದು 45 ಡಿಗ್ರಿ ಐತೆ ಅಂತ ಹೇಳಿದ್ದಾರೆ ಅದ್ರ ಅಲ್ಲಿ ಏನ್ ಕೇಳಿದ್ರೆ ನಾರ್ಮಲ್ ಸ್ಟ್ರೆಸ್ ಆನ್ ದ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತ ನಾರ್ಮಲ್ ಸ್ಟ್ರೆಸ್ ಅಂದ್ರೆ ಸಿಗ್ಮಾ ಥೀಟಾ ವಿಲ್ ಬಿ ಈಕ್ವಲ್ ಟು ಅಂತ ಕೇಳಿದ್ರೆ ಈಗ ಇಲ್ಲಿ ನೋಡಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಸಮ್ ಆಫ್ ದ ನಾರ್ಮಲ್ ಸ್ಟ್ರೆಸಸ್ ಹಾಫ್ ಆಫ್ ದ ಸಮ್ ಆಫ್ ದ ನಾರ್ಮಲ್ ಏನೇನು ಕೊಟ್ಟಿದ್ದಾರೆ ಅವೆಲ್ಲ ಬೇಡ ಫಸ್ಟ್ ಸಾಲ್ವ್ ಮಾಡೋಣ ಓಕೆ ಥೀಟಾ ಈಕ್ವಲ್ ಏನ್ ಬರ್ತದೆ ಫಾರ್ಮುಲಾ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಸರಿ ಇದು ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಕಾಸ್ 2 ಥೀಟಾ ಪ್ಲಸ್ ಟೋ ಸೈನ್ 2 ಥೀಟಾ ಕರೆಕ್ಟಾ ಇಲ್ಲಿ ಸಿಗ್ಮಾ ಎಕ್ಸ್ ಕೊಟ್ಟಿದ್ದಾರೆ ಸಿಗ್ಮಾ ವೈ ಕೊಟ್ಟಿದ್ದಾರೆ ಟೋ ಈಕ್ವಲ್ ಟು 0 ಅದ ಅಂದ್ರೆ ಈ ಟರ್ಮ್ ಹೋಯ್ತು ಈ ಟರ್ಮ್ ಹೋದ್ಮೇಲೆ ಇವೆರಡು ಉಳ್ಕೊಂಡು ಇಲ್ಲಿ ಏನಾಗ್ತದೆ ಅಂದ್ರೆ ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಇಲ್ಲಿ ಥೀಟಾ ವ್ಯಾಲ್ಯೂ 45 ಕೊಟ್ಟರೆ 2 ಇಂಟು 45 90 ಕಾಸ್ 90 ಎಷ್ಟಾಗ್ತದ ಕಾಸ್ 90 ಕಾಸ್ 0 is 1 ಕಾಸ್ 90 is 0 therefore ಇದು ಕೂಡ ಗೋವಿಂದ ಇದು ಹೋಯ್ತು ಅದರ ಆನ್ಸರ್ ಏನ್ ಬಂತು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಏನಂತಾರೆ ಇದಕ್ಕೆ ಆವರೇಜ್ ಅಂತಾರೆ ಎಲ್ಲದ ನೋಡ್ರಿ ಸಮ್ ಆಫ್ ನಾರ್ಮಲ್ ಸ್ಟ್ರೆಸಸ್ ಅಲ್ಲ ಹಾಫ್ ಆಫ್ ದ ಸಮ್ ಆಫ್ ನಾರ್ಮಲ್ ಸ್ಟ್ರೆಸಸ್ ಅನ್ಬೋದು ಹಾಫ್ ಆಫ್ ದ ಸಮ್ ಆಫ್ ನಾರ್ಮಲ್ ಸ್ಟ್ರೆಸಸ್ ಎಸ್ ಕರೆಕ್ಟ್ ಆನ್ಸರ್ ಡಿಫರೆನ್ಸ್ ಆಫ್ ನಾರ್ಮಲ್ ಸ್ಟ್ರೆಸಸ್ ಅಲ್ಲ ಹಾಫ್ ಆಫ್ ಡಿಫರೆನ್ಸ್ ಆಫ್ ನಾರ್ಮಲ್ ಸ್ಟ್ರೆಸಸ್ ಅಲ್ಲ ಓಕೆ therefore this is a correct answer ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದ್ರೆ a point in a two-dimensional stress state is subjected to biaxial stress as shown in the figure okay figure ಕೊಟ್ಬಿಟ್ಟಿದೆ the shear stress acting on the plane is ಅಂತ ಕೇಳಿದ್ದಾರೆ shear stress acting on the plane AB ಅಂತ ಕೇಳಿದ್ದಾರೆ ಈ ಪ್ಲೇನ್ AB ಓಕೆ ಫಸ್ಟ್ ನೋಡಿ ನಾ ಏನ್ ಹೇಳಿದೆ ಈಗ ಕಂಡೀಷನ್ಸ್ ಅವರು ಡಯಾಗ್ರಾಮ್ ಕೊಟ್ಟಿದ್ದಾರೆ ಇನ್ನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಿಲ್ಲ ನಾನೇ ಅಸ್ಯೂಮ್ ಮಾಡ್ಕೊಂಡೆ ವೆನ್ ಐ ಅಸ್ಯೂಮ್ ನಂದೇ ಕನ್ವೆನ್ಷನಲ್ ಹೆಂಗಿರ್ತದಲ್ಲ ಡಯಾಗ್ರಾಮ್ ಹಂಗ ಅಸ್ಯೂಮ್ ಮಾಡಿದೆ ಬಟ್ ಇಲ್ಲಿ ಏನ್ ಮಾಡಿದೆ ನಾ ಹಿಂಗೆ ಕೊಟ್ಟಿದ್ದಾನೆ ಅದ್ರ ಸಲ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಏನಂತಂದ್ರೆ ಸಿಗ್ಮಾ ಎಕ್ಸ್ ಕೊಟ್ಟಿದ್ದಾರೆ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಸಿಗ್ಮಾ ವೈ ಈಕ್ವಲ್ ಟು ಸಿಗ್ಮಾ ಕೊಟ್ಟಿದ್ದಾನೆ ಟೋ ಕೊಟ್ಟಿಲ್ಲ 0 ಹೇಳಿದಾನೆ ಥೀಟಾ ಕೊಟ್ಟಿದ್ದಾನ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾನೆ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಐತಿ ಓಕೆ ನೋ ಪ್ರಾಬ್ಲಮ್ ಏನ್ ಕೇಳಿದಾನೆ ನೋಡೋಣ ಶಿಯರ್ ಸ್ಟ್ರೆಸ್ ಆಕ್ಟಿಂಗ್ ಆನ್ ದ ಪ್ಲೇನ್ AB ಅಂತ ಕೇಳಿದ್ರೆ ಶಿಯರ್ ಸ್ಟ್ರೆಸ್ ಆಕ್ಟಿಂಗ್ ಆನ್ ದ ಪ್ಲೇನ್ ಅಂದ್ರೆ ಯಾವ್ದು ಇಂಟ್ರೆಸ್ಟೆಡ್ ಪ್ಲೇನ್ therefore ಇಂಟ್ರೆಸ್ಟೆಡ್ ಪ್ಲೇನ್ ಫಾರ್ಮುಲಾ ಟೋ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಸೈನ್ 2 ಥೀಟಾ ಮೈನಸ್ ಟೋ ಕಾಸ್ 2 ಥೀಟಾ ಇಲ್ಲಿ ಟೋ ಕೊಟ್ಟಿಲ್ಲ 0 ಆಯ್ತು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಎರಡು ಸೇಮ್ ಅದ ಅಂತ ಹೇಳಿದ್ರೆ ಸಿಗ್ಮಾ ಎಕ್ಸ್ ಈಕ್ವಲ್ ಸಿಗ್ಮಾ ನೋಡಿ ಈಗ ಸಿಗ್ಮಾ ಅಂದ್ರೆ ಸಿಗ್ಮಾ ಎಕ್ಸ್ ಈಕ್ವಲ್ ಸಿಗ್ಮಾ ವೈ ಈಕ್ವಲ್ ಸಿಗ್ಮಾ ಅಂದ್ರೆ ಎರಡು 0 ಆಯ್ತು therefore ಟೋ ಥೀಟಾ ಈಕ್ವಲ್ ಟು 0 ವ್ಯಾಲ್ಯೂ ದಿಸ್ ಇಸ್ ದ ಆನ್ಸರ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ರಾಬ್ಲಮ್
ಇದೇ ಪ್ರಾಬ್ಲಮ್ ನೆಕ್ಸ್ಟ್ ಅಕಸ್ಮಾತ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಹಿಂಗೆ ಕೇಳ್ಬೋದು. ಹೆಂಗಂದ್ರೆ ಅ ಪಾಯಿಂಟ್ ವೇರ್ biaxial stresses are acting in perpendicular direction, biaxial normal stresses are acting in perpendicular direction, then what is the shear stress ಅಂತ ಕೇಳ್ಬಿಡ್ತಾನೆ. ವಾಟ್ ಇಸ್ ಶಿಯರ್ ಸ್ಟ್ರೆಸ್? ಡಯಾಗ್ರಾಮ್ ಕೊಡಂಗಿಲ್ಲ ಅರ್ಥದ. ಇನ್ನೂ ಒಂದು ಕ್ವಶನ್ಸ್ ಕೇಳ್ಬೋದು ಏನಂತಂದ್ರೆ ಪಾಯಿಂಟ್ ವಿದಿನ್ ದ ಫ್ಲೂಯಿಡ್ ವಿಲ್ ಹ್ಯಾವ್ shear stress equal to ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್. ನಾ ಏನಾದರೂ ಕ್ವಶನ್ ಪೇಪರ್ ಸೆಟ್ ಇದ್ರೆ ಹಿಂಗೆ ತೆಗಿತೀನಿ. ಏನಂತ ಪಾಯಿಂಟ್ ವಿದಿನ್ ದ ಫ್ಲೂಯಿಡ್ ಹ್ಯಾಸ್ ಅ ಶಿಯರ್ ಸ್ಟ್ರೆಸ್ ಈಕ್ವಲ್ ಟು ಅಂತ ಕ್ವಶನ್ ಕೇಳೋದು. ಕ್ವಶನ್ ಕೇಳಿ ಇವ 4 ಆಪ್ಷನ್ ಅನ್ನು ಕೊಡು. ಆಗ ನಿಮ್ಗೆ ಗೊತ್ತಿರಬೇಕು ಪಾಯಿಂಟ್ ವಿದಿನ್ ದ ಇದು ಅಂದಮೇಲೆ ನಿಮ್ಗೆ ಅವಾಗ ಅನ್ಸುತ್ತೆ ಸರ್ ಇದು ಕ್ವಶನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕ್ವಶನ್ ಏನು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಕ್ವಶನ್ಸ್ ರೀ ಸರ್. ಕ್ವಶನ್ ಕೊಟ್ಟಿರೋದು ನೋಡಿದ್ರೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕಣ್ಣಂಗೆ ಕಾಣ್ತದ, ಆಪ್ಷನ್ಸ್ ನೋಡಿದ್ರೆ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಕಣ್ಣಂಗೆ ಕಾಣ್ತದ. ಇದನ್ನೇ ಟ್ರಿಕಿ ಕ್ವಶನ್ಸ್ ಅಂತ ಅನ್ನೋದು. ಈಗ ಇಲ್ಲಿ ಬಂದಾಗ ಇಲ್ಲಿ ಯಾರು ನೆನಪು ಮಾಡ್ಬೇಕಂದ್ರೆ ದೇವರು ಪಾಸ್ಕಲ್ ನೆನಪು ಮಾಡ್ಕೋಬೇಕು. ಇಲ್ಲಿ ಪಾಸ್ಕಲ್ ಏನು ಹೇಳಿದನ ಇನ್ ಆರ್ ಡೈರೆಕ್ಷನ್ ಸ್ಟ್ರೆಸಸ್ ಆರ್ ಸೇಮ್ ಅಂತ ಅಂದ್ರೆ ಇಲ್ಲಿ ಸಿಗ್ಮಾ ಹೌದಾ, ಇದೇ ಸೇಮ್ ಪ್ರಾಬ್ಲಮ್ ಆಯ್ತಲ್ಲ. ಬಟ್ ಇದು ಟೆನ್ಷನ್ ಅದ, ಇದು ಕಂಪ್ರೆಷನ್ ಅದ, ನೋ ಶಿಯರ್. ಹಂಗಾದ್ರೆ ದಿಸ್ ಪ್ರಾಬ್ಲಮ್ ಅಂಡ್ ದಿಸ್ ಪ್ರಾಬ್ಲಮ್ ಆರ್ ಸೇಮ್, ದೇರ್ಫೋರ್ ಶಿಯರ್ ಸ್ಟ್ರೆಸ್ ಇಸ್ 0. ನೆನ್ಪಿಟ್ಕೊಂಡ್ಬಿಡಿ. ಏನಂತ ಫ್ಲೂಯಿಡ್ ಒಳಗಡೆ ಯಾವುದೇ ಪಾಯಿಂಟ್ ಅಲ್ಲಿ ಹೋಗಿ ಯಾವುದೇ ಪಾಯಿಂಟ್ ಅನ್ನು ಇಟ್ಕೊಂಡ್ರೆ ಅಲ್ಲಿ ಶಿಯರ್ ಸ್ಟ್ರೆಸ್ ಎಷ್ಟಿರ್ತದೆ? ಆಲ್ವೇಸ್ 0 ಇರ್ತದ. ನೌ ಇನ್ 2 dimensional ಪ್ರಾಬ್ಲಮ್ ದ ಸ್ಟೇಟ್ ಆಫ್ ಪ್ಯೂರ್ ಶಿಯರ್ ಅಟ್ ಅ ಪಾಯಿಂಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಹೇಳಿದ್ರೆ. ಇನ್ನು 2 dimensional ಪ್ರಾಬ್ಲಮ್ ಅಂತೆ ಸೇಮ್. ಓಕೆ, 2 dimensional ಪ್ರಾಬ್ಲಮ್ ಬೈಆಕ್ಸಿಯಲ್ ಅಲ್ಲ, 2 dimensional ಪ್ರಾಬ್ಲಮ್. ಸ್ಟೇಟ್ ಆಫ್ ಪ್ಯೂರ್ ಸ್ಟ್ರೆಸ್ ಅಟ್ ಅ ಪಾಯಿಂಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಹೇಳಿದ್ರೆ. ಸ್ಟೇಟ್ ಆಫ್ ಪ್ಯೂರ್ ಸ್ಟ್ರೆಸ್ ಅಂತಂದ್ರೆ ಏನಂದ್ರೆ ವಿ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಶಿಯರ್ ಸ್ಟ್ರೆಸಸ್ ಇರ್ತದೆ. ಬಟ್ ಇಲ್ಲಿ ನೋಡ್ರಿ ಎಲ್ಲ ಸ್ಟ್ರೇನ್ಸ್ಗಳನ್ನು ಕೊಟ್ಟಿದ್ದಾನೆ. ಇಲ್ಲೆಲ್ಲ ಏನು ಕೊಟ್ಟಿದ್ದಾನೆ? ಸ್ಟ್ರೇನ್ಸ್ಗಳನ್ನು ಕೊಟ್ಟಿದ್ದಾನೆ. ಈಗ ಇದನ್ನ ನಾವು ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ನಾವು ಏನು ಮಾಡಬೇಕು? ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗಿತ್ತು. ಓಕೆ, ನಾವು ಈಗ ಇಲ್ಲಿ ಕಾಮನ್ ಸೆನ್ಸ್ ಅಲ್ಲೇ ನಾವು ಏನು ಅಪ್ಲೈ ಮಾಡ್ಬೋದು ಅಂದ್ರೆ ಇದು ಈ ಕಡೆ ಈ ಕಾರ್ನರ್ನ ಈ ಕಡೆ ಜಗತ್ತದ, ಈ 2 ಯಾರಗಳು ಈ ಕಡೆ ಕಾರ್ನರ್ನ ಜಗತ್ತದ ಅಂದ್ರೆ ಇಲ್ಲಿ ಆಬ್ವಿಯಸ್ಲಿ ಇದ್ರದ್ದು ಡಯಾಗ್ರಾಮ್ ಹಿಂಗೆ ಬರ್ತದ. ಅಂಡರ್ಸ್ಟುಡಾ? ಈ ರೀತಿ ಡಯಾಗ್ರಾಮ್ ಬಂತು ಅಂದ್ರೆ ಈ ಡಯಾಗ್ರಾಮ್ ಬೇರೆ ಡಯಾಗ್ರಾಮ್ ಅಲ್ಲಿ ಬೇರೆ ಹಿಂಗೆ ತಗೊಂಡು ತೋರಿಸ್ತೀನಿ. ಇದು ಒಳಗಡೆ ಬರ್ತದ, ಇದು ಹೊರಗಡೆ ಬರ್ತದ, ಇದು ಒಳಗಡೆ ಬರ್ತದ, ಇದು ಹೊರಗಡೆ ಬರ್ತದೆ. ನಿಮ್ದು ಡಯಾಗ್ರಾಮ್ ಹಿಂಗೆ ಬರ್ತದೆ. ಮೊದಲು ಹಿಂಗಿತ್ತಿದು ನಾರ್ಮಲ್ ಸ್ಟ್ರೆಸ್ ಡಯಾಗ್ನಲ್ ಹಿಂಗಿತ್ತು, ಡಯಾಗ್ನಲ್ ದೊಡ್ಡದಾಯ್ತು, ಮತ್ತೆ ಶಿಯರ್ ಕೂಡ ಡೆವಲಪ್ ಆಯ್ತು. ಇಲ್ಲಿ ನಾವೇನು ಹೇಳ್ಬೋದ್ರೆ ಶಿಯರ್ 0 ಅಂತ ಹೇಳಕ್ಕಾಗ್ತದ? ಇಲ್ಲ. ದಿಸ್ ಆಪ್ಷನ್ ಇಸ್ ಗಾನ್ ಅಂಡ್ ದಿಸ್ ಆಪ್ಷನ್ ಇಸ್ ಗಾನ್. ಈ 2 ಆಪ್ಷನ್ಸ್ಗಳು ಉಳ್ಕೊಂಡು ಈಗ ಏನಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ನಾರ್ಮಲ್ ಸ್ಟ್ರೈನ್ ಅದಲ್ಲ ಅದು 2 times ಆಫ್ ವೈ ಆಕ್ಸಿಸ್ ಅಂತ ಹೇಳಿದ್ರೆ. ಎಕ್ಸ್ ಆಕ್ಸಿಸ್ ನಾರ್ಮಲ್ ಸ್ಟ್ರೈನ್ ಏನದಲ್ಲ ಅದು 2 times ಆಫ್ ಅಂತ ಹೇಳಿದ್ರೆ. ನಾವು ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ ಅಂತ ತಿಳ್ಕೊಂಡು ಇದು ವೈ ಆಕ್ಸಿಸ್ ಅಂತ ತಿಳ್ಕೊಂಡ್ರೆ ಇಲ್ಲಿ ಎಷ್ಟು ಒಳಗಡೆ ಹೋಗಿರ್ತದ ಅಷ್ಟೇನು ಹೊರಗಡೆ ಬಂದಿಲ್ಲ. ಇದು ಸ್ವಲ್ಪ ಜಾಸ್ತಿ ಬಂದಿರ್ತದ, ಇದು ಕಡಿಮೆ ಬಂದಿರ್ತದೆ. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಅದ, ವೈ ಆಕ್ಸಿಸ್ ಅಲ್ಲಿ ಕಡಿಮೆ ಅದ. ಓಕೆ, ದಿಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನಾರ್ಮಲ್ ಸ್ಟ್ರೈನ್ ಇನ್ ಎಕ್ಸ್ ಡೈರೆಕ್ಷನ್ ಇಸ್ ಮೋರ್ ಕಂಪೇರ್ ಟು ವೈ ಸ್ಟ್ರೈನ್, ಬಟ್ 2 times ಅದ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೌ ವಾಟ್ ಆರ್ ದ ನಾರ್ಮಲ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್ ಆನ್ 45-degree plane shown? 45-degree plane shown ಅಂತಂದ್ರೆ ಈ ರೀತಿ ಎಲ್ಲ ಕನ್ಫ್ಯೂಸ್ ಮಾಡಿದ್ರೆ ಡೋಂಟ್ ವರಿ, ವಿ ಹ್ಯಾವ್ ಅ ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂಡ್ ದಟ್ ಪ್ಲೇನ್ ಆಫ್ ಇಂಟ್ರೆಸ್ಟ್ ಇಸ್ 45 degree. ನಾರ್ಮಲ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್ ಅಂತ ಕೇಳಿದ್ರೆ ಅಂದ್ರೆ ಯು ಟೇಕ್ ದಿಸ್ ಇಕ್ವೇಷನ್ ಸಿಗ್ಮಾ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ by 2 plus sigma x minus sigma y by 2 sin cos 2 theta plus tau sin 2 theta. ರೈಟಾ? ಇಲ್ಲಿ ಏನು ಹೇಳಿದ್ರೆ ಪ್ಯೂರ್ ಶಿಯರ್ ಕಂಡೀಷನ್ಸ್ ಹೇಳಿದ್ರೆ ಸಿಗ್ಮಾ ಎಕ್ಸ್ ಈಕ್ವಲ್ ಟು 0 ಅದ, ಸಿಗ್ಮಾ ವೈ ಈಕ್ವಲ್ ಟು 0 ಅದ, ಆಮೇಲೆ ಟೋ ಈಕ್ವಲ್ ಟು 400 ಅದ. ಅಂದ್ರೆ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ 0, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ 0 ಇಲ್ಲಿ ಬಂತು. ಅಂದ್ರೆ ಸಿಗ್ಮಾ ಥೀಟಾ ಈಕ್ವಲ್ ಟು ಟೋ sin 2 theta ಬಂತು. ಈಗ 2 theta ಅಂದ್ರೆ ಥೀಟಾ 45 ಕೊಟ್ಟನ, 2 into 45 90 degree sin 91. therefore ಸಿಗ್ಮಾ ಥೀಟಾ ಈಕ್ವಲ್ ಟು ಟೋ, ಸಿಗ್ಮಾ ಥೀಟಾ ಟೋ ಬಂತ, ಸಿಗ್ಮಾ ಥೀಟಾ ಈಕ್ವಲ್ ಟು ಟೋ ಬಂತು. ಹಂಗ ಓಕೆ, ಟೋ ಇದ್ದು ಯಾವ್ದು ಆನ್ಸರು ನೋಡಿ. ಇಲ್ಲಿ ಕನ್ಫ್ಯೂಸ್ ಮಾಡಿದಾನೆ ಏನಂತ -40 +40 ಹಿಂಗೆಲ್ಲ ಆನ್ಸರ್ ಕೊಡಿದೆ. ಈಗ ನಾವು ಬೇಸಿಕ್ಗೆ ಹೋಗಿ ಆನ್ಸರ್ ಮಾಡಬೇಕಾಗ್ತದ. ಬೇಸಿಕ್ಗೆ ಹೋಗಿ ಆನ್ಸರ್ ಮಾಡಬೇಕಂದ್ರೆ ವಿಲ್ ಡೂ ಒನ್ ಥಿಂಗ್, ವಿ ಹ್ಯಾವ್ ಒನ್ ಮೋರ್ ಅಪರ್ಚುನಿಟಿ ಹಿಯರ್. ಟೋ ಎಷ್ಟು ಬರ್ತದೆ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಓಕೆನಾ? ಟೋ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 sin 2 theta ಮೈನಸ್ ಟೋ ಕಾಸ್ 2 theta ಬರ್ತದೆ. ಓಕೆ, ಕಾಸ್ 2 theta ಬರ್ತದೆ. ಕಾಸ್ 2 theta 45 degree 90 ಕಾಸ್ 90 0 ಆಗ್ತದೆ. 0 ಅಂದ್ರೆ ಇದು ಆಪ್ಷನ್ ಇದಲ್ಲ. ಬಟ್ ಇಲ್ಲಿ 400 ಆದ್ಮೇಲೆ ನಾವು ಬೇಸಿಕ್ ಕಾನ್ಸೆಪ್ಟ್ ಹೋಗ್ಬೇಕು. ಬೇಸಿಕ್ ಕಾನ್ಸೆಪ್ಟ್ ಏನು ಹೇಳ್ತದೆ ಅಂದ್ರೆ ಸಿಗ್ಮಾ ಎಕ್ಸ್ ಟೆನ್ಷನ್ ಇದ್ರೆ ಪಾಸಿಟಿವ್, ಸಿಗ್ಮಾ ವೈ ಟೆನ್ಷನ್ ಇದ್ರೆ ಪಾಸಿಟಿವ್. ಇಲ್ಲಿ ಏನು ಎರಡು ಕೊಟ್ಟಿಲ್ಲ, ಬಿಟ್ಬಿಡಿ. ಟೋ ಯಾವಾಗಲೂ ರೈಟ್ ಟಾಪ್ ಕಾರ್ನರ್ ಇರಬೇಕಂತ, ಟೋ ಯಾವಾಗಲೂ ರೈಟ್ ಟಾಪ್ ಕಾರ್ನರ್ ಐತಾ, ರೈಟ್, ದೆನ್ ಪಾಸಿಟಿವ್ ಕ್ಯಾನ್ ಕನ್ಸಿಡರ್. ದೆನ್ ಆಕ್ಸಿಸ್ ಏನದಲ್ಲ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಇರಬೇಕಂತ, ಕರೆಕ್ಟ್ ಅದ. ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಅದ ಇಲ್ಲಿ, ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್. ಬಟ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಆಂಟಿ ಕ್ಲಾಕ್ ವೈಸ್ ಅದನ್ನು ಕ್ಲಾಕ್ ವೈಸ್ ಅದನ್ನು ನೋಡಿ. ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಕ್ಲಾಕ್ ವೈಸ್ ಅದನ್ನು ಆಂಟಿ ಕ್ಲಾಕ್ ವೈಸ್ ಅದನ್ನು ಅಂದ್ರೆ ಇಲ್ಲಿಂದ ಹಿಂಗೆ ತಗೊಂಡ್ರೆ ನಾವು ವಿಲ್ ನಾಟ್ ಕನ್ಸಿಡರ್ ದಿಸ್ ಒನ್, ವಿಲ್ ಕನ್ಸಿಡರ್ ದಿಸ್ ಒನ್. ಓಕೆ, ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗ್ತದ, ಇದು ಕ್ಲಾಕ್ ವೈಸ್ ಅದ, ಇದೇನದ ಕ್ಲಾಕ್ ವೈಸ್ ಅದ. ಕ್ಲಾಕ್ ವೈಸ್ ಇದ್ರೆ ಥೀಟಾ ಏನು ತಗೋಬೇಕಾಗ್ತದ, ಮೈನಸ್ ಥೀಟಾ ತಗೋಬೇಕಾಗ್ತದ, ಮೈನಸ್ ಥೀಟಾ ತಗೋಬೇಕು. ಹಾಗಾದ್ರೆ ಇಲ್ಲಿ ಬಂದಾಗ ಸೈನ್ ಥೀಟಾದಾಗ ಮೈನಸ್ ತಗೋಬೇಕು ಈಗ. ಓಕೆ, ಟೋ ಸೈನ್ 2 theta ಬಂತು. ಥೀಟಾ ಮೈನಸ್ ತಗೊಂಡೆ ಅಂತಂದ್ರೆ ಓಕೆ, ಇಲ್ಲಿ ಥೀಟಾ ಮೈನಸ್ ತಗೊಂಡ್ರೆ ಆನ್ಸರ್ ಏನು ಬರ್ತದ, ಪಾಸಿಟಿವ್ ಬರ್ತದ. ಮೈನಸ್ ತಗೊಂಡ್ರೆ ಸೈನ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ, ದೇರ್ಫೋರ್ ಮೈನಸ್
0 ಮೈನಸ್ ಟೋ ಬರ್ತದೆ. ಟೋ 400 ಅದ. ಟೋ 400 ಅಂದ್ರೆ ಮೈನಸ್ 400 ಬರ್ತದೆ. ಮೈನಸ್ 400 ಇದ್ದಿದ್ದು ಆಪ್ಷನ್ ಯಾವುದದ? ಇಲ್ಲಿದ. ಇದು ಕರೆಕ್ಟ್ ಆನ್ಸರ್. ಒಂದು ನಿಮಿಷ ಇನ್ನೊಂದು ರೀತಿ ಸಾಲ್ವ್ ಮಾಡಿ ನೋಡೋಣ. ಏನಂದ್ರೆ ಇಲ್ಲಿ ಸಿಗ್ಮಾ 1, ಸಿಗ್ಮಾ 2 ಕ್ವಶನ್ ಕೇಳಿದನಲ್ಲ. ಸಿಗ್ಮಾ 1, ಸಿಗ್ಮಾ 2 ಅಂತಂದ್ರೆ ವಿಲ್ ಟೇಕ್ ಪ್ರಿನ್ಸಿಪಲ್ ಸ್ಟ್ರೆಸಸ್. ಪ್ರಿನ್ಸಿಪಲ್ ಸ್ಟ್ರೆಸಸ್ ಫಾರ್ಮುಲಾ ಏನಂತ? ಸಿಗ್ಮಾ 1, ಸಿಗ್ಮಾ 2 ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ಇವೆಲ್ಲ ಕ್ಯಾನ್ಸಲ್ ಆಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನು ಬರ್ತದೆ? ಪ್ಲಸ್ ಆರ್ ಮೈನಸ್ ಟೋ ಬರ್ತದೆ. ಪ್ಲಸ್ ಆರ್ ಮೈನಸ್ ಟೋ ಬರ್ತದೆ. ಅಂದ್ರೆ ಸಿಗ್ಮಾ 1 ಈಕ್ವಲ್ ಟು ಟೋ ಆದ್ರೆ ಸಿಗ್ಮಾ 2 ಈಕ್ವಲ್ ಟು ಮೈನಸ್ ಟೋ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಯಾವ್ದಾಗ್ತದೆ ಆನ್ಸರ್? ಸಿಗ್ಮಾ 1 ಈಕ್ವಲ್ ಟು ಮೈನಸ್ ಸಿಗ್ಮಾ ಅಂದ್ರೆ ಇದು ಕರೆಕ್ಟ್ ಆನ್ಸರ್. ಭಾಳ ಇಂಪಾರ್ಟೆಂಟ್ ನೋಡ್ರಿ. ಹೌದಾ? ಇದಲ್ಲ, ಇವೆರಡು ಸೇಮ್ ಬರ್ತದೆ. ಬೇಡ, ವಿ ವಿಲ್ ನಾಟ್ ಕನ್ಸಿಡರ್ ಸಿಗ್ಮಾ ಥೀಟಾ ಬಿಕಾಸ್ ದೇ ಆರ್ ನಾಟ್ ಆಸ್ಕಿಂಗ್ ಆನ್ ಇಂಟ್ರೆಸ್ಟೆಡ್ ಪ್ಲೇನ್ ಅದ. ಬಟ್ ಇಲ್ಲಿ ಆಪ್ಷನ್ಸ್ ಅಲ್ಲಿ ಪ್ರಿನ್ಸಿಪಲ್ ಪ್ಲೇನ್ಸ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಪ್ಲೇನ್ ಇಕ್ವೇಷನ್ಸ್ ಏನಾದ್ರು ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ಎ ಆಪ್ಷನ್. ನಾವು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೋರ್ ಸರ್ಕಲ್ ರೆಪ್ರೆಸೆಂಟ್ಸ್ ದ ಸ್ಟೇಟ್ ಆಫ್ ಪ್ಯೂರ್ ಶಿಯರ್ ಅಂತ ಹೇಳಿದೆ. ಈಗ ಈ ಆಪ್ಷನ್ ರಾಂಗ್ ಇದೆ. ಯಾಕೆ? ದಿಸ್ ಸೆಂಟರ್ ಲೈಯಿಂಗ್ ಆನ್ ವೈ ಆಕ್ಸಿಸ್. ಓಕೆ, ದೀಸ್ ಆರ್ ಆಲ್ ಲೈಯಿಂಗ್ ಆನ್ ದ ಎಕ್ಸ್ ಆಕ್ಸಿಸ್. ಪ್ಯೂರ್ ಶಿಯರ್ ಅಂತಂದ್ರೆ ಇದು. ಪ್ಯೂರ್ ಶಿಯರ್ ಅಂದ್ರೆ ಇದು. ಓಕೆನಾ? ನಾವು ಸಿಗ್ಮಾ ಎಕ್ಸ್ ಆಕ್ಸಿಸ್ ನಮ್ಮ ಪ್ರೊಸೀಜರ್ ಏನದ? ಸಿಗ್ಮಾ ಎಕ್ಸ್ ಆಕ್ಸಿಸ್ ಸಿಗ್ಮಾ ವೈ ಆಕ್ಸಿಸ್ ಟು ಡೌನ್ ಹೋಗಬೇಕು, ಅಪ್ ಹೋಗಬೇಕು, ಜಾಯಿನ್ ಮಾಡಬೇಕು, ಸೆಂಟರ್ ತೆಗಿಬೇಕು, ಸರ್ಕಲ್ ಹಾಕಬೇಕು. ಓಕೆನಾ? ನಾವು ಸಿಗ್ಮಾ ಎಕ್ಸ್ 0, ಸಿಗ್ಮಾ ವೈ 0, ಅಪ್ ಹೋಗೋಣ ಓಕೆ, ಡೌನ್ ಹೋಗೋಣ ಓಕೆ, ಜಾಯಿನ್ ಮಾಡೋಣ ಜಾಯಿನ್ ಮಾಡಿದೆ, ಸರ್ಕಲ್ ಹಾಕೋಣ ಸರ್ಕಲ್ ಹಾಕಿದೆ. ಯಾವ್ದಾದ ಆಪ್ಷನ್? ಇದು ಆಪ್ಷನ್ ಕರೆಕ್ಟ್. Now, for state of stress of pure shear ಅಂತ the strain energy stored per unit work mass. strain energy ಐತಿ, strain energy ಚಾಪ್ಟರ್ ಒಳಗಡೆ ಹೋಗೋಣ. ಇದೇ ಪ್ರಾಬ್ಲಮ್ ನಾನು ಹಾಕಿರ್ತೀನಿ. Now, assertion ಮತ್ತೆ reasons ಕೇಳಿದಾರ. assertions, the state if the state at a point is pure shear. Okay, if point ಅಲ್ಲಿ ಏನದ ಅಂತ? pure shear ಅದ ಅಂತ. then principal planes through the point making an angle 45 degree with the plane of shear stress carries a principal stresses whose magnitude is equal to that of the shear stress. Correct. 100% right, 100% right, 100% right. ಯಾಕಂದ್ರೆ ಇದೇ ಸೇಮ್ ಪ್ರಾಬ್ಲಮ್ ಕೊಟ್ಟಿದ್ದದು. ಇಲ್ಲಿ ಹೇಳನಲ್ಲ, ಇದನ್ನೇ ಅಲ್ಲಿ ವರ್ಡಿಂಗ್ಸ್ ಒಳಗೆ ಹೇಳೋಣ. ಓಕೆನಾ? ಓಕೆ, ನೆಕ್ಸ್ಟ್. ಕಾಂಪ್ಲಿಮೆಂಟರಿ ಶಿಯರ್ ಸ್ಟ್ರೆಸಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಕರೆಕ್ಟ್, 100% ಕರೆಕ್ಟ್. ಈಗ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಬೋತ್ ಎ ಅಂಡ್ ಬಿ ಆರ್ ಇಂಡಿವಿಜುವಲಿ ಕರೆಕ್ಟ್. ಇಂಡಿವಿಜುವಲಿ ಕರೆಕ್ಟ್. ಆರ್ ಇಸ್ ದ ಕರೆಕ್ಟ್ ರೀಸನ್ ಫಾರ್ ಎ ಅಂತ. both A and B are individually true. R is not correct explanation for A ಅಂತ. ಈಗ ನೋಡಿ ಇಲ್ಲಿ ಏನು ಹೇಳಿದಾನೆ ಅಂದ್ರೆ ಪ್ರಿನ್ಸಿಪಲ್ ಸ್ಟ್ರೆಸ್ ಪ್ಲೇನ್ಸ್ ಏನದಾವಲ್ಲ ಆ ಪ್ರಿನ್ಸಿಪಲ್ ಪ್ಲೇನ್ಸ್ 45 ಡಿಗ್ರಿ ಅದಾವ ಅಂತ ಹೇಳಿದಾನ. ಇಲ್ಲಿ ಕಾಂಪ್ಲಿಮೆಂಟರಿ ಶಿಯರ್ಸ್ ಗೆ ಹೇಳಿದಾನೆ. ಇವು ಎರಡು ಕರೆಕ್ಟ್ ಅದಾವ, ಬಟ್ ಇದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಇದಕ್ಕೂ ಏನು ಸಂಬಂಧ ಇಲ್ಲ. therefore ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೇಮ್ ಅಸರ್ಷನ್. ಸರ್ಕ್ಯುಲರ್ ಶಾಫ್ಟ್ ಮೇಡ್ ಅಪ್ ಆಫ್ ಬ್ರಿಟಲ್ ಮಟೀರಿಯಲ್ ಫೇಲ್ ಅಲಾಂಗ್ ಹೆಲಿಕಲಿ ಸರ್ಫೇಸ್ ಇನ್ಕ್ಲೈನ್ಡ್ at 45 degree to the axis artery points ಅಂತ when subjected to twisting movement ಅಂತಂದ್ರೆ ಹಿಂಗೊಂದು ರಾಡ್ ಅದ, ಆ ರಾಡ್ನ ಹಿಂಗ ಟ್ವಿಸ್ಟ್ ಮಾಡ್ತಿದ್ದಾರೆ. ಓಕೆ, ಹಿಂಗ ಕೈ ಹಿಂಡ್ತಿರಲ್ಲ, ಕೈ ತಿರುಗಿಸ್ತಿರಲ್ಲ, ಹಂಗ ಟ್ವಿಸ್ಟ್ ಮಾಡಿದಾರೆ. ಹಂಗೆ ಟ್ವಿಸ್ಟ್ ಮಾಡಿದಾಗ ಸರ್ಫೇಸ್ ಅಲ್ಲಿ ಏನಾಗಿತ್ತು ಅಂತ ಹಿಂಗ ಅದು ಬಾಸ್ ಮೂಡಿ ಅದು ಬ್ರೇಕ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ರೀಸನ್ ವೆನ್ ಸಬ್ಜೆಕ್ಟೆಡ್ ಟು ಟ್ವಿಸ್ಟಿಂಗ್ ಮೂವ್ಮೆಂಟ್ ಅಂತಂದ್ರೆ ಹಿಂಗೊಂದು ಬಾರ್ ಅದ, ಆ ಬಾರನ್ನ ಹಿಂಗ ಕೈ ತಿರ್ಸಿದಂಗೆ ತಿರುಗಿಸಿದ್ರೆ ಆ ರಿಂಕಲ್ಸ್ ನಿಮ್ಗೆ ಬೀಳ್ತಾವ. ನೋಡ್ಬೇಕು, ಹಿಂಗೆ ಕೈ ಹಿಂಗೆ ತಿರುಗಿಸ್ರಿ ಏನು ಬೀಳ್ತಾವ ರಿಂಕಲ್ಸ್ ಎಲ್ಲಿ ಬೀಳ್ತಾವ? ಇಲ್ಲಿ 45 ಡಿಗ್ರಿಗೆ ಬೀಳ್ತದ ಅಂತ ಹೇಳಿದಾನೆ. ಓಕೆ, ಸರ್ಕ್ಯುಲರ್ ಶಾಫ್ಟ್ ಮೇಡ್ ಅಪ್ ಆಫ್ ಬ್ರಿಟಲ್ ಮಟೀರಿಯಲ್ ಫೇಲ್ಸ್ ಅಲಾಂಗ್ ದ ಹೆಲಿಕಲ್ ಸರ್ಫೇಸ್ ಇನ್ಕ್ಲೈನ್ಡ್ 45 ಡಿಗ್ರಿ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿ. ನೀವು ಒಂದು ಚಾಪಿಸ್ ಇಟ್ಕೊಳ್ರಿ, ಚಾಪಿಸ್ ಹಿಡ್ಕೊಂಡು ಕರೆಕ್ಟಾಗಿ ಅದನ್ನ ಒಂದ್ ಕಡೆ ಗಟ್ಟಿ ಹಿಡ್ಕೊಂಡು ಇನ್ನೊಂದು ಕಡೆಗೆ ಕರೆಕ್ಟಾಗಿ ತಿರುಗಿಸ್ರಿ. ಎಲ್ಲಿ ತನಕ ತಿರುಗಿಸ್ರಿ ಅಂದ್ರೆ ಅದು ಮುರಿಯೋ ತನಕ ತಿರುಗಿಸ್ರಿ. ಮುರಿದ ಮೇಲೆ ಅದ್ರದ್ದು ಸರ್ಫೇಸ್ ಅನ್ನ ನೋಡ್ರಿ, ಅದು ಹೆಂಗ್ ಮುರಿದಿರ್ತದೆ ಅಂದ್ರೆ ಹಿಂಗ ಮತ್ತು ಹಿಂಗ ಮುರಿದಿರ್ತದೆ. ಓಕೆ, ಹಿಂಗೆ ಮುರಿದಿರ್ತದೆ. ಯಾಕೆ ಹಿಂಗೆ ಮುರಿದಿರ್ತದ ಅಂತಂದ್ರೆ ಇಲ್ಲಿ ಎಷ್ಟು ಆಂಗಲ್ ಮುರಿದಿರ್ತದೆ? 45 ಡಿಗ್ರಿ ಮುರಿದಿರ್ತದೆ. ಇಲ್ಲಿ ನಾವು ತಿಳ್ಕೊಬೇಕಾಗಿದೆ ಏನಂತಂದ್ರೆ ದಿಸ್ ಇಸ್ ಕರೆಕ್ಟ್. ಒಂದೇ ಆಪ್ಷನ್ ಕರೆಕ್ಟ್, ಹಿಂಗ ಮುರಿತದ. ಓಕೆ, ವೆನ್ ಸಬ್ಜೆಕ್ಟ್ ಟು ಟ್ವಿಸ್ಟಿಂಗ್ ಮೂವ್ಮೆಂಟ್ ಕರೆಕ್ಟ್. ರೀಸನ್ ಏನಂದ್ರೆ ದ ಸ್ಟೇಟ್ ಆಫ್ ಪ್ಯೂರ್ ಶಿಯರ್ ಕಾಸ್ಡ್ ಬೈ ಟಾರ್ಷನ್ ಆಫ್ ದ ಶಾಫ್ಟ್ ಈಸ್ ಈಕ್ವಲೆಂಟ್ ಟು ದ ಒನ್ ಆಫ್ ದ ಟೆನ್ಷನ್ ಅಟ್ 45 ಡಿಗ್ರಿ ಟು ದ ಶಾಫ್ಟ್ ಆಕ್ಸಿಸ್ ಅಂಡ್ ಈಕ್ವಲ್ ಕಂಪ್ರೆಷನ್ ಇನ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳಿದ್ರೆ ಕರೆಕ್ಟ್. ವೆರಿ ಗುಡ್ ಆನ್ಸರ್ ಮತ್ತು ಕರೆಕ್ಟ್ ಎಕ್ಸ್ಪ್ಲೇಷನ್ ಆಲ್ಸೋ. ಯಾಕಂದ್ರೆ ಇನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ, ಇಲ್ಲಿ ಏನಂತಂದ್ರೆ ಟಾರ್ಷನ್ ಅಂತ ಎಲ್ಲೆಲ್ಲಿ ಬರ್ತದೆ ನೋಡ್ರಿ ವರ್ಡ್. ಟಾರ್ಷನ್ ಮೀನ್ಸ್ ಇಟ್ ಇಸ್ ಅ ಪ್ಯೂರ್ ಶಿಯರ್ ಕಂಡೀಷನ್. ಟಾರ್ಷನ್ ಅಂದ್ರೆ ಪ್ಯೂರ್ ಶಿಯರ್ ಕಂಡೀಷನ್. ಪ್ಯೂರ್ ಶಿಯರ್ ಕಂಡೀಷನ್ಸ್ ಅಲ್ಲಿ ಸೆಕೆಂಡ್ ನೋಡ್ರಿ, ಪ್ಯೂರ್ ಶಿಯರ್ ಕಂಡೀಷನ್ಸ್ ಹೌದು, ಟಾರ್ಷನ್ ಅದ, ಪ್ಯೂರ್ ಶಿಯರ್ ಅದ. ದೆನ್ ಇಸ್ ಇಕ್ವಿವೆಲೆಂಟ್ ಟು, ಅದು ಏನಂದ್ರೆ ಇಕ್ವಿವೆಲೆಂಟ್ ಟು ಅಂದ್ರೆ ಪ್ಯೂರ್ ಶಿಯರ್ ಕಂಡೀಷನ್ಸ್. ಇಲ್ಲಿ ಇಕ್ವಿವೆಲೆಂಟ್ ಅಂತ ಒಂದು ವರ್ಡ್ ಯೂಸ್ ಮಾಡಿದಾನೆ. ಏನಂತ? ಟಾರ್ಷನ್ ಅಂತ ಹೇಳಿದಾರ, ಬಟ್ ಇಲ್ಲಿ ಟಾರ್ಷನ್ ಅಲ್ಲಿ ಇಕ್ವಿವೆಲೆಂಟ್ ಟು ಅಂತಂದ್ರೆ ದಿಸ್ ಶಿಯರ್ ವಾಟ್ ಎವರ್ ದಟ್ ಇಸ್ ದೇರ್ ದಟ್ ಇಸ್ ಇಕ್ವಿವೆಲೆಂಟ್ ಟು ಟೆನ್ಷನ್ ಮತ್ತೆ ಇಕ್ವಿವೆಲೆಂಟ್ ಟು ಕಾಂಪ್ರೆಷನ್, ಇಕ್ವಿವೆಲೆಂಟ್ ಟು ಮೈನಸ್ 10 ಕಂಪ್ರೆಷನ್ ಆಗ್ತದಲ್ಲ. ಇದೇ ಸೇಮ್. ಇದನ್ನ ನಾವು ಪ್ರೀವಿಯಸ್ ಇದ್ರೊಳಗಡೆ ತೋರಿಸಿದ್ವಿ. ಇಲ್ಲಿ ತೋರಿಸಿದ್ವಿ ನೋಡ್ರಿ, ರೈಟಾ? ಇಲ್ಲಿ ತೋರಿಸಿದ್ವಿ. ಇದು ನೋಡಿ ಎಷ್ಟು ಕ್ವಶನ್ಸ್ ಆದಲ್ಲ. ಇಲ್ಲಿ ಎಲ್ಲಿಂದ ಶುರು ಮಾಡಿದ್ವಿ ನಾವು? ಬಯಾಕ್ಸಿಯಲ್ ಪ್ಯೂರ್ ಶಿಯರ್ ಕಂಡೀಷನ್ಸ್. ಇಲ್ಲಿ ಪ್ಯೂರ್ ಶಿಯರ್ ಅದ, ಇಲ್ಲಿ ಪ್ಯೂರ್ ಶಿಯರ್ ಅದ, ಇಲ್ಲಿ ಇದು ಸ್ಟ್ರೈನ್ ಎನರ್ಜಿ, ಇಲ್ಲಿ ಪ್ಯೂರ್ ಶಿಯರ್ ಅದ, ಇಲ್ಲಿ ಪ್ಯೂರ್ ಶಿಯರ್ ಅದ, ಇಲ್ಲೂ ಕೂಡ ಪ್ಯೂರ್ ಶಿಯರ್ ಬರ್ತದೆ. ಓಕೆ, ಇದನ್ನು ಸ್ವಲ್ಪ ಇಗ್ನೋರ್ ಮಾಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ದಿಸ್ ಬಾಕ್ಸ್. Okay, now look at here. A state of pure shear in biaxial state of stress is given by. ಸ್ವಲ್ಪ ಕನ್ಫ್ಯೂಷನ್ ಮಾಡಿದಾನೆ. ಏನಂದ್ರೆ ಪ್ಯೂರ್ ಶಿಯರ್ ಅಂತ ಒಂದು ಹೇಳಿದಾನೆ ಮತ್ತೆ ಬಯಾಕ್ಸಿಯಲ್ ಅಂತ ಹೇಳಿದಾನೆ. ಬಯಾಕ್ಸಿಯಲ್ಗೆ ಆನ್ಸರ್ ಗೊತ್ತದ ನಮಗೆ ಓನ್ಲಿ ಆಕ್ಸಿಸ್ ಎರಡು ಕಡೆಗೆ ಅಷ್ಟೇ ಇರ್ತದ. ಪ್ಯೂರ್ ಶಿಯರ್ಗೆ ಏನಂತಂದ್ರೆ ಈ ಡಯಾಗ್ರಾಮ್ ಇರ್ತದೆ.
ಓಕೆ, ಓನ್ಲಿ ಶಿಯರ್ ಇರ್ತದೆ. ಬಟ್ ಇಲ್ಲಿ ಏನು ಹೇಳಿದ್ರೆ ಎರಡು ಹೇಳಿದ್ರೆ ಬಯಾಕ್ಸಿಯಲ್ ಮತ್ತು ಪ್ಯೂರ್ ಶಿಯರ್ ಅಂತ. ಹಾಗಾದ್ರೆ ಫಸ್ಟ್ ಪ್ಯೂರ್ ಶಿಯರ್ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಪ್ಯೂರ್ ಶಿಯರ್ ಕಂಡೀಷನ್. ಈ ಪ್ಯೂರ್ ಶಿಯರ್ ಕಂಡೀಷನ್ ಅಲ್ಲಿ ಇಫ್ ಐ ಟೇಕ್ ಅ ಸ್ಮಾಲ್ ಎಲಿಮೆಂಟ್ ಹಿಯರ್ ಇನ್ಸೈಡ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇದು ಹೆಂಗಿರ್ತದೆ ಅಂದ್ರೆ ಹಿಂಗಿರ್ತದೆ. ಓಕೆ, ಇದು ಇಲ್ಲ. ಇದನ್ನ ಏನಂದ್ರೆ ಬಯಾಕ್ಸಿಯಲ್ ಅನ್ಬೋದಲ್ಲ, ಇದನ್ನ ಈ ಬಯಾಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ಸ್ ತಗೊಂಡ್ರೆ ಇಟ್ ಇಸ್ ಈಕ್ವಲ್ ಟು ದಿಸ್. ಯಾಕಂದ್ರೆ ಈ ಬಯಾಕ್ಸಿಯಲ್ ಅಲ್ಲಿ ಶಿಯರ್ ಇರಂಗಿಲ್ಲ ಇಲ್ಲ. ಪ್ಲಸ್ ಇಲ್ಲಿ ಹೆಂಗಿರ್ತದ, ಇದು ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಸಿಗ್ಮಾ ಎಷ್ಟಿರ್ತದೆ ಅಂದ್ರೆ ಇದು ಸಿಗ್ಮಾ ಟೂ ಇರ್ತದ. ಸಿಗ್ಮಾ ಟೂ ಎಷ್ಟಿರ್ತದೆ ಅಂದ್ರೆ -2 ಇರ್ತದ. ಹೌದಾ, ಇಲ್ಲಿ ಜಸ್ಟ್ ಪ್ರೀವಿಯಸ್ ಬರೋದಿಲ್ಲ, ಇಲ್ಲಿ ಹಂಗ. ಓಕೆ, ಇಲ್ಲಿ ಬರ್ತದೆ ಅಂದ್ರೆ ಸಿಗ್ಮಾ ಮತ್ತು ಮೈನಸ್ ಸಿಗ್ಮಾ ಇಸ್ ದ ಕರೆಕ್ಟ್ ಆನ್ಸರ್. ಇದು ಜನರಲ್ ಸ್ಟ್ರೆಸ್ ಕಂಡೀಷನ್, ಇದು ಪ್ಯೂರ್ ಬಯಾಕ್ಸಿಯಲ್ ಕಂಡೀಷನ್. ಬಟ್ ಪ್ಯೂರ್ ಶಿಯರ್ ಅಲ್ಲಿ ಬಯಾಕ್ಸಿಯಲ್ ಅಂದ್ರೆ ಇದು ಸಿಂಪಲ್ ಬಯಾಕ್ಸಿಯಲ್, ಇದು ಜನರಲ್ ಸ್ಟ್ರೆಸ್ ಕಂಡೀಷನ್, ಇದು ಪ್ಯೂರ್ ಶಿಯರ್ ಅಲ್ಲಿ ಬಯಾಕ್ಸಿಯಲ್. ನೆಕ್ಸ್ಟ್, a state of plane stress in a plate of 100 mm thick is given as ಅಂತ ಹೇಳಿದಾರೆ. ಓಕೆ, 100 mm thick. ಐ ಥಿಂಕ್ ಇದೇನು ಯೂಸ್ ಆಗ್ಲಿಕ್ಕಿಲ್ಲ, ನೋಡೋಣ. ಸಿಗ್ಮಾ ಎಕ್ಸ್ ಕೊಟ್ಟಿದ್ದಾನ, ಸಿಗ್ಮಾ ವೈ ಕೊಟ್ಟಿದ್ದಾನ, ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನ, ಪಾಯ್ಸನ್ಸ್ ರೇಷಿಯೋ ಕೊಟ್ಟಿದ್ದಾನ. ದ ಸ್ಟ್ರೆಸ್ ಡೆವಲಪ್ಡ್ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್ ಅಂತ ಕೇಳಿದೆ. ದ ಸ್ಟ್ರೆಸ್ ಡೆವಲಪ್ಡ್ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್ ಅಂತ ಕೇಳಿದಾನೆ. ಎಷ್ಟು ಚೆನ್ನಾಗಿ ಕೇಳಿದೆ ನೋಡ್ರಿ. ಇದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟೋ ಪ್ಲೇನ್ ಸ್ಟ್ರೈನ್ ಕಾನ್ಸೆಪ್ಟೋ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಇದು ಸಿಗ್ಮಾ ಎಕ್ಸ್ ಅದ, ಸಿಗ್ಮಾ ವೈ ಅದ, ಸಿಗ್ಮಾ ಎಕ್ಸ್ ಅದ, ಸಿಗ್ಮಾ ವೈ ಅದ, ಸಿಗ್ಮಾ ವೈ ಅದ, ರೈಟಾ? ಇಲ್ಲಿ ನಾವು ಡೈರೆಕ್ಟ್ ಆನ್ಸರ್ ಮಾಡ್ಬೋದು ನಾ 0 ಅಂತೇಳಿ. ಬಟ್ ಸ್ಟಿಲ್ ಸ್ವಲ್ಪ ಯೋಚನೆ ಮಾಡೋಣ. ಸಿಗ್ಮಾ ಎಕ್ಸ್ 100 ಕೊಟ್ಟ, ಇದು 200 ಕೊಟ್ಟ. ನಮ್ಮ ಡಯಾಗ್ರಾಮ್ ಪ್ರಕಾರ ನಾವೇನು ಮಾಡೋಣ, ಇದನ್ನ ಸಿಗ್ಮಾ ಎಕ್ಸ್ ತಗೊಳ್ಳೋಣ, ಇದನ್ನ ಸಿಗ್ಮಾ ವೈ ತಗೊಳ್ಳೋಣ. ಯಾಕಂದ್ರೆ ಸಿಗ್ಮಾ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಸಿಗ್ಮಾ ವೈ. ಇದು ನಮ್ಗೆ 200 ಆಯಿತು, ಇದು ನಮ್ಗೆ 100 ಆಯಿತು, ರೈಟಾ? ಯಂಗ್ಸ್ ಮಾಡ್ಯುಲಸ್ ಕೊಟ್ಟ, ಪಾಯ್ಸನ್ಸ್ ರೇಷಿಯೋ ಕೊಟ್ಟ, ಇರಲಿ. ಸ್ಟ್ರೆಸ್ ಡೆವಲಪ್ಡ್ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್ ಅಂತ ಕೇಳಿದೆ ನಾನು. ಸ್ಟ್ರೆಸ್ ಡೆವಲಪ್ಡ್ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್. ಕೆಲ ಆನ್ಸರ್ 0 ಆಗ್ತದೆ. 0 ಕರೆಕ್ಟ್ ಆನ್ಸರ್ ಇಸ್ 0. ಹೌದಾ? ಅಕಸ್ಮಾತ್ ಯಾಕಂತಂದು ಹೇಳ್ತೀನಿ ನಿಮ್ಗೆ ಆಲ್ರೆಡಿ ಹೇಳಿದೆ. ಏನಂತಂದ್ರೆ ಇಫ್ ಥಿಯರಿ ಒಳಗಡೆ ಹೇಳಿದೆ, ಇಲ್ಲಿ ಥಿಕ್ನೆಸ್ ಇರ್ತದ. ಇದು ಥಿಕ್ನೆಸ್ ಅಲ್ಲಿ ನೀವು ಈ ಕಡೆ ಇದನ್ನ ಹಿಗ್ಗಿಸಿದಾಗ ಇದ್ರದ್ದು ಥಿಕ್ನೆಸ್ ಕಡಿಮೆ ಆಗ್ತದೆ. ಬಟ್ ಅದು ನಾವೇನಂದ್ರೆ ರಿಸ್ಟ್ರಿಕ್ಷನ್ ಏನು ಮಾಡಿಲ್ಲ, ಜಸ್ಟ್ ಅದು ಥಿಕ್ನೆಸ್ ಕಡಿಮೆ ಆಗ್ತದೆ. ಆಮೇಲೆ ಮೋರ್ ಓವರ್ ಇದೇನಂತಂದ್ರೆ ಇದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್. ಇದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಅಂದಮೇಲೆ ಪರ್ಪೆಂಡ್ ಸ್ಟ್ರೆಸ್ ಡೆವಲಪ್ಡ್ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್ ಅಂತ ಹೇಳಿದ್ರೆ, ಥಿಕ್ನೆಸ್ ಅಂದ್ರೆ ಜೆಡ್ ಡೈರೆಕ್ಷನ್ ಒಳಗಡೆ ಸ್ಟ್ರೆಸ್ ಇರಂಗಿಲ್ಲ, ಅದು 0 ಇರ್ತದ. ಬಿಕಾಸ್ ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ 0 ಇರ್ತದೆ. ಅಕಸ್ಮಾತ್ ಆಗಿ ಇಲ್ಲಿ ಏನಾದ್ರು ಈ ಕ್ವಶನ್ ಅನ್ನ ಡಿಫ್ರೆಂಟ್ ಮಾಡಿ ಕೇಳಿದ್ರ ಹೆಂಗಂತಂದ್ರೆ, ಸ್ಟ್ರೆಸ್ ಡೆವಲಪ್ಡ್ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್ ಇಫ್ ಲ್ಯಾಟ್ರಲ್ ಸ್ಟ್ರೇನ್ ಈಸ್ ರಿಟೈನ್ಡ್, ಲ್ಯಾಟ್ರಲ್ ಸ್ಟ್ರೇನ್, ಅಥವಾ ಇಫ್ ಥಿಕ್ನೆಸ್ ಈಸ್ ನಾಟ್ ಚೇಂಜ್ಡ್, ಇಫ್ thickness is not allowed to resist to reduce. ವೆರಿ ಚೆನ್ನಾಗಿದೆ ನೋಡಿ. ಬೇಕಾದ್ರೆ ಕ್ವಶನ್ ಬರ್ಕೊಂಬಿಡಿ. ಏನಂತ, thickness is not allowed to reduce. ಇದು ಈ ಕಡೆ ಜಗದಾಗಿ ಥಿಕ್ನೆಸ್ ಕಡಿಮೆ ಆಗ್ತದ. ಆ ಥಿಕ್ನೆಸ್ ನ ಕಡಿಮೆ ಆಗಬಾರ್ದು ಅಂತ ನಿಮ್ಮ ಇಂಟೆನ್ಷನ್ಸ್ ಇತ್ತಂದ್ರ ಅವಾಗ ಇನ್ ದ ಡೈರೆಕ್ಷನ್ ಆಫ್ ಥಿಕ್ನೆಸ್ ಸ್ಟ್ರೆಸ್ ರಿಲೀಸ್ ಡೆವಲಪ್ ಆಗ್ತದೆ. ಇಲ್ಲಿ ಅವ ಏನು ಕಂಡೀಷನ್ ಕೊಟ್ಟಿಲ್ಲ ಅಂದಮೇಲೆ ಅದು ಥಿಕ್ನೆಸ್ ರೆಡ್ಯೂಸ್ ಆಗ್ತದ, ಸ್ಟ್ರೆಸ್ ಡೆವಲಪ್ ಆಗಲ್ಲ, 0 ಆಗ್ತದೆ. ಈ ಕ್ವಶನ್ ಬರ್ತದೆ. ಸರ್ ಅಕಸ್ಮಾತ್ ಇದು ಥಿಕ್ನೆಸ್ ರೆಡ್ಯೂಸ್ ಆಗಬಾರ್ದು ಅಂತ ಏನಾದ್ರು ಕೊಟ್ಟಿದ್ದಂದ್ರೆ ಏನ್ ಮಾಡಿದ್ರಿ ಅಂತಂದ್ರೆ ಅವಾಗ ಅದು ಪ್ಲೇನ್ ಸ್ಟ್ರೆಸ್ ಕಾನ್ಸೆಪ್ಟ್ ಬರಲ್ಲ, ಇದನ್ನೆಲ್ಲ ಬಿಡಬೇಕು. ಅವಾಗ ನೀವು ε1 ಕಂಡಿಡಬೇಕು, ε2 ಕಂಡಿಡಬೇಕು. ಕಂಡಿಡ್ಕೊಂಡು ನೆಕ್ಸ್ಟ್ ಸಿಗ್ಮಾ ಜೆಡ್ ಕಂಡಿಡ್ಕೋಬೇಕು. ಓಕೆ, ಸಿಗ್ಮಾ ಜೆಡ್ ಕಂಡಿಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. The state of plane stress at a point is prescribed as sigma x equals sigma y equals sigma 2x y equals 0. The normal stress on the plane inclined to 45 degree to the axis will be. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. ಅವು ನೋಡಿದ ತಕ್ಷಣ ನಗು ಬಂದ್ಬಿಡ್ತದೆ. ಯಾಕೆ ನಗು ಬರ್ತದೆ ಅಂದ್ರೆ ಕ್ವಶನ್ ಅನ್ನು ಇಷ್ಟು ಚೆನ್ನಾಗಿ ಉದ್ದ ಇಷ್ಟು ಕನ್ಫ್ಯೂಸ್ ಮಾಡ್ತಿದ್ದಾನೆ. ಬಟ್ ಆ ಕ್ವಶನ್ ಅಲ್ಲಿ ಏನಿಲ್ಲ. ಸಿಗ್ಮಾ ರೈಟಾ, ಇವೆರಡು ಸೇಮ್ ಅಂತ ಹೇಳಿದಾನೆ. ಟೋ ಇಲ್ಲ ಅಂತ ಹೇಳಿದಾನೆ. ಓಕೆ, ರೈಟ್. ಆನ್ ದ ಪ್ಲೇನ್ ಇನ್ಕ್ಲೈನ್ಡ್ ಎಟ್ 45 ಡಿಗ್ರಿ ಅಂತ, ಬಿಡಿ 3 ಸರ್ಕಲ್ ಇಂದ ಸಾಲ್ವ್ ಮಾಡೋಣ. 3 ಸರ್ಕಲ್ ಡ್ರಾ ಮಾಡಿದ್ರೆ ಬರ್ತದೆ. ಸಿಗ್ಮಾ ಎಕ್ಸ್ ಇಲ್ಲದ, ಸಿಗ್ಮಾ ವೈ ಇಲ್ಲದ, ಅಪ್ ಇಲ್ಲದ, ಡೌನ್ ಇಲ್ಲದ, ಜಾಯಿನ್ ಇಲ್ಲದ, ಸೆಂಟರ್ ಇಲ್ಲದ, ಸರ್ಕಲ್ ಇಲ್ಲದ, ಸಿಕ್ತಾ? ಓಕೆ, ಈ ಡಾಟ್ ಒಳಗಡೆ ಪಾಯಿಂಟ್ ಸರ್ಕಲ್ ಈಸ್ ಅ ಮೋರ್ ಸರ್ಕಲ್ ಫಾರ್ ದಿಸ್ ಕಂಡೀಷನ್. ಪಾಯಿಂಟ್ ಸರ್ಕಲ್ ಈಸ್ ಅ ಮೋರ್ ಸರ್ಕಲ್, ರೈಟ್? ಈ ಪಾಯಿಂಟ್ ಸರ್ಕಲ್ ಒಳಗಡೆ ಏನು ಆಂಗಲ್ಸ್ ಇರ್ತಾವ, ಹಿಂಗೊಂದು ಆಂಗಲ್, ಪ್ಲೇನ್ ಸೆಂಟರ್ಸ್ ಇರ್ತಾವ, ಸಿಗಂಗಿಲ್ಲ. ಇನ್ ಆಲ್ ಪ್ಲೇನ್ ನಲ್ಲಿ ಏನ್ ಸ್ಟ್ರೆಸ್ ಇರ್ಬೋದು ಅಂತಂದ್ರೆ ಇಲ್ಲಿ ಶಿಯರ್ ಸ್ಟ್ರೆಸ್ 0 ಅದ, ಯಾಕಂದ್ರೆ ಎಕ್ಸ್ ಎಕ್ಸ್ ಮೇಲೆ ಅದ. ನಾರ್ಮಲ್ ಸ್ಟ್ರೆಸ್ ಇನ್ ಎನಿ ಪ್ಲೇನ್, ಎನಿ ಪ್ಲೇನ್ ಎಷ್ಟಿರ್ತದ ಅಂದ್ರೆ ಇಷ್ಟಿರ್ತದ. ಎಷ್ಟದ ಇದು? ಸಿಗ್ಮಾ ಅದ. ದೇರ್ಫೋರ್ ಆನ್ಸರ್ ಇಸ್ ಸಿಗ್ಮಾ. ಸುಮ್ಮ 45 ಡಿಗ್ರಿ ಆಗಿದೆ. 45 ಡಿಗ್ರಿ ಕೊಡೋದ್ಬಿಟ್ಟು ಅವ ಹಿಂಗೆ ಕೊಡಲಿ 50 ಡಿಗ್ರಿ ಕೊಡಲಿ, 52.56 ಡಿಗ್ರಿ ಕೊಡಲಿ, 23.98 ಡಿಗ್ರಿ ಕೊಡಲಿ. ಇವು ನೋಡಿದ ತಕ್ಷಣ ನೋಡ್ರಿ ಗಾಬರಿ ಆಗ್ಬೋದು. ಅದು ಏನು ರೀ ಸರ್ 23.98 ಕ್ಯಾಲ್ಸಿ ಕೊಟ್ಟಿರಲಿಲ್ಲ, ಏನಿಲ್ಲ, ಹೆಂಗೆ ಮಾಡಬೇಕು? ಇದು ಬೇಕಾಗೇ ಇಲ್ಲ, ಯಾಕಂದ್ರೆ ಇದು ಪಾಯಿಂಟ್ ಸರ್ಕಲ್ ಅದ. ಇದಕ್ಕೆ ಆನ್ಸರ್ ಸಿಗ್ಮಾ. ನೆಕ್ಸ್ಟ್ ಕ್ವಶನ್. If the principal stresses and maximum shearing stresses are of equal numerical value at a point in a stressed body, the state of stress can be termed as ಅಂತ ಕೇಳಿದ್ರು. ಓಕೆ, ಏನಂತ ಪ್ರಿನ್ಸಿಪಲ್ ಸ್ಟ್ರೆಸಸ್ ಮತ್ತು ಮ್ಯಾಕ್ಸಿಮಮ್ ಶಿಯರಿಂಗ್ ಸ್ಟ್ರೆಸಸ್ ಆರ್ ಈಕ್ವಲ್ ಇನ್ ನ್ಯೂಮರಿಕಲ್ಸ್ ಅಂತ. ಅಂದ್ರೆ ಸಿಗ್ಮಾ 1 ಮತ್ತು ಸಿಗ್ಮಾ 2 ಮತ್ತು ಸಿಗ್ಮಾ 2 ಈಕ್ವಲ್ ಇನ್ ನ್ಯೂಮರಿಕಲ್ ಅಂದ್ರೆ ಟೋಗೆ ಈಕ್ವಲ್ ಇದಾವೆ, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ಗೆ ಈಕ್ವಲ್ ಇದಾವ ಅಂತ ಹೇಳಿದ್ರು. ಓಕೆ, ದೆನ್ ದ ಸ್ಟೇಟ್ ಆಫ್ ಸ್ಟ್ರೆಸ್ ಏನದು? ಪ್ಯೂರ್ ಶಿಯರ್. ಮುಗಿತು, ಬಂತಲ್ಲ. ನೆಕ್ಸ್ಟ್, a body is subjected to pure tensile stress of 100 units
ಯೂನಿಟ್ ಯಾವ್ದಾರ ಇರಲಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಶಿಯರ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಅಟ್ ಸಮ್ ಆಬ್ಲಿಕ್ ಪ್ಲೇನ್ ಡ್ಯೂ ಟು ದ ಅಬೋವ್ ಅಂತ ಕೇಳಿದ್ರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ಯೂರ್ ಟೆನ್ಸೈಲ್ ಅಂತ ಹೇಳಿದ್ರೆ ದ ಬಾಡಿ ಅದ ಪ್ಯೂರ್ ಟೆನ್ಸೈಲ್ ಅಂತಂದ್ರೆ ಇದಕ್ಕೆ ಪ್ಯೂರ್ ಟೆನ್ಸೈಲ್ ಅಂತಾರೆ. ಪ್ಯೂರ್ ಟೆನ್ಸೈಲ್ ಅಂದ್ರೆ ಒಂದು ಯೂನಿಯಾಕ್ಸಿಯಲ್ ಅಂತಂದ್ರೆ ಒಂದಾಯ್ತು. ಈಗ ಯೂನಿಯಾಕ್ಸಿಯಲ್ ಯಾವ ಸ್ಟ್ರೆಸ್ ಕೇಳ್ತಿದಾರ ಅಂತಂದ್ರೆ ವಾಟ್ ಇಸ್ ಮ್ಯಾಕ್ಸಿಮಮ್ ಶಿಯರ್ ಕೇಳ್ತಿದಾರೆ. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಫಾರ್ಮುಲಾ ಏನದ ಟೋ 1, ಟೋ 2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇದರೊಳಗಡೆ ಸಿಗ್ಮಾ ಎಕ್ಸ್ ಏನದ, ಸಿಗ್ಮಾ ಎಕ್ಸ್ 100 ಅದ, ಸಿಗ್ಮಾ ಎಕ್ಸ್ 100 ಅದ, ಸಿಗ್ಮಾ ವೈ ಏನದ 0 ಅದ, ಟೋ ಏನದ 0 ಅದ. ನಾವು ವಿಲ್ ರೈಟ್ ಇಟ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ರೈಟಾ? ದೆನ್ ಆನ್ಸರ್ ಏನಾಗ್ತದೆ, ಇದು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಇದಂತೂ ಪೂರ ಕ್ಯಾನ್ಸಲ್. 100 by 2 is a 50. Answer is 50 units. Okay. In a strained material, one of the principal stresses is twice the other. The maximum shear stress in the same case is Tmax. Then what is the value of the maximum principal stress? Now, the strained material, one of the principal stresses is twice the other. Andre principal stress, major principal stress will be equal to 2 times sigma 2. Correct? Maximum shear stress in the same case is tau max. Maximum shear stress is tau max anta barada. Then what is the value of maximum principal stress anta kelada. Okay. Tau max formula ಏನದ? Tau max formula ಏನದ ಅಂದ್ರೆ sigma 1 minus sigma 2 by 2 ಅದ. ಕರೆಕ್ಟ್? ಮೂರು ಸರ್ಕಲ್ ಅಲ್ಲಿ ಇದು ಅಂದ್ರೆ ಒಂದ, ಇದು ಅಂದ್ರೆ ಒಂದ್ರ, ಇದು ಎಷ್ಟಿರ್ತದೆ ಅಂದ್ರೆ sigma 1 minus sigma 2 by 2. ಕರೆಕ್ಟಾ? ದಿಸ್ ಇಸ್ ದ ರೈಟ್ ಆನ್ಸರ್. ದೆನ್ ಸಿಗ್ಮಾ 1 ಆಸ್ ಇಟ್ ಈಸ್ ಇಡೋಣ. ಸಿಗ್ಮಾ 2 ಅಂತಂದ್ರೆ ಏನು ಬೇಡ, ಸಿಗ್ಮಾ 2 ನ ಬಿಡೋಣ. ಸಿಗ್ಮಾ 1 ಅಂತಂದ್ರೆ ಏನು, 2 ಸಿಗ್ಮಾ 2. ಯಾವ್ದು ಕೇಳಿದ್ರು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಕೇಳಿದ್ರು ಸಿಗ್ಮಾ 1 ಹಂಗೆ ಇಡೋಣ. ಸಿಗ್ಮಾ 2 ಅಂತಂದ್ರೆ ಸಿಗ್ಮಾ 1 by 2. ದಿಸ್ ಈಸ್ ಸಿಗ್ಮಾ 1 by 2. ಕರೆಕ್ಟಾ? ಡಿವೈಡೆಡ್ ಬೈ 2. ದ ಆನ್ಸರ್ ಈಸ್ ಇಲ್ಲಿ ಸಿಗ್ಮಾ 1 ಕಾಮನ್ ತೆಗೋಣ. ಸಿಗ್ಮಾ 1 ಕಾಮನ್ 1 minus 1 by 2 by 2. ಸಿಗ್ಮಾ 1 ಒಂದರಲ್ಲಿ ಅರ್ಧ ಹೋದ್ರೆ ಅರ್ಧ by 2. ದೇರ್ ಫೋರ್ 1 by 4. ಇದು ಆನ್ಸರ್ ಸಿಗ್ಮಾ 1 by 4. ದೇರ್ ಫೋರ್ ಟೋ ಈಕ್ವಲ್ ಟು ಸಿಗ್ಮಾ 1 by 4 ಆದರೆ sigma 1 equal to 4 times 2 ಆಗುತ್ತೆ. ಆನ್ಸರ್ ಯಾವುದು? 4 times 2 max. In a strained material, normal stresses on two mutually perpendicular planes are sigma x and sigma y, both alike, opposite, accompanied by a shear stress tau xy. One of the principal stress will be 0 only if, very important, ಇಲ್ಲಿ ನೋಡಿ ಎಷ್ಟು ಅಂತ ಓನ್ಲಿ ಇಫ್ ಅಂತ ಮುಂದೆ ನೋಡೋಣ. ಓಕೆ, ಏನಾರು ಕೊಡಿ, ನಾವೇನು ಯೋಚನೆ ಮಾಡಬೇಡ, ನಮ್ಗೆ ಏನು ಗೊತ್ತದ ಬರ್ಕೊಂಡು ಹೋಗೋಣ. ನಾರ್ಮಲ್ ಸ್ಟ್ರೆಸಸ್ ಆನ್ ಟೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಅಂತೆ. ಇದು ಟೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಅಂತೆ. ಇದು ಸಿಗ್ಮಾ ಎಕ್ಸ್ ಅದ, ಇದು ಸಿಗ್ಮಾ ವೈ ಅದ, ಇದು ಸಿಗ್ಮಾ ವೈ ಅದ. ಕರೆಕ್ಟಾ? ನೆಕ್ಸ್ಟ್ ಬೋತ್ ಅಲೈಕ್ ಅಂತ. ಅಲೈಕ್ ಅಂತಂದ್ರೆ ಇದರ ಒಂದು ತೆಗೆದು ಅಪೋಸಿಟ್ ಡೈರೆಕ್ಷನ್ ಒಳಗೆ ಹಾಕೋಣ. ಬೋತ್ ಅಲೈಕ್. ಓಕೆ, ಅಕಂಪೈನ್ಡ್ ಬೈ ಶಿಯರ್ ಸ್ಟ್ರೆಸ್ ಟೋ ಅಂತ ಹೇಳಿದೆ. ಇದಕ್ಕೇನದ ಒಂದು ಟೋ ಮ್ಯಾಕ್ಸ್ ಟೋ. ಓಕೆ, ಒನ್ ಆಫ್ ದ ಪ್ರಿನ್ಸಿಪಲ್ ಸ್ಟ್ರೆಸ್ ವಿಲ್ ಬಿ 0 ಓನ್ಲಿ ಇಫ್ ಅಂತ ಹೇಳಿದೆ. ಇದರಲ್ಲಿ ಒನ್ ಆಫ್ ದ ಪ್ರಿನ್ಸಿಪಲ್ ಸ್ಟ್ರೆಸ್ 0 ಇರಬೇಕಂತ. ನೋಡಿ, ಪ್ರಿನ್ಸಿಪಲ್ ಸ್ಟ್ರೆಸಸ್ ಎರಡು ಇರ್ತವೆ. ಒಂದು ಸಿಗ್ಮಾ 1 ಇರ್ತದೆ, ಇನ್ನೊಂದು ಸಿಗ್ಮಾ 2 ಇರ್ತದೆ. ಸಿಗ್ಮಾ 1 ಅನ್ನ ಮೇಜರ್ ಅಂತಾರೆ, ಸಿಗ್ಮಾ 2 ನ ಮೈನರ್ ಅಂತ. ಈಗ ಒನ್ ಆಫ್ ದ ಪ್ರಿನ್ಸಿಪಲ್ ಸ್ಟ್ರೆಸ್ 0 ಅಂದ್ರೆ ಇದರಲ್ಲಿ ಮೈನರ್ 0 ಇರಬೇಕು, ಮೇಜರ್ 0 ಇರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೊಡ್ಡದಾಯ್ತು ಸಣ್ಣದಾಯ್ತು. ಈ ಸಣ್ಣ ಏನದ 0 ಅದ. ರೈಟಾ? ಸಣ್ಣದ ಅಂತಂದ್ರೆ ವ್ಯಾಲ್ಯೂ ಏನದ? ಸಿಗ್ಮಾ 2 ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಇಲ್ಲ, ಪ್ಲಸ್ ಆರ್ ಮೈನಸ್ ಒಳಗಡೆ ಮೈನಸ್ ತಗೊಳ್ಳೋಣ. ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ಕರೆಕ್ಟಾ? ಇದರಲ್ಲಿ ಇದೇನಾಗ್ತದೆ ಅಂತ, ಇದು 0 ಆಗ್ತದ ಅಂತ ಹೇಳಿದೆ. ಇದು 0 ಆಗ್ತದೆ ಅಂತಂದ್ರೆ ಇದನ್ನ ಆ ಕಡೆ ಕಳಿಸಿ ಈಕ್ವಲ್ ಮಾಡ್ಕೊಂಡ್ಬಿಡೋಣ. ಸಿಗ್ಮಾ ಎಕ್ಸ್ ಮೈನಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಈಕ್ವಲ್ ಟು ರೂಟ್ ಆಫ್ ಇದಿಷ್ಟು. ಅದಕ್ಕೆ ನಾವೇನು ಮಾಡೋಣ, ಸೊ ರೂಟ್ ಈ ಕಡೆ ತೊಗೊಂಡ್ರೆ ಸ್ಕ್ವೇರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ಎಲ್ಲಾರು ಅದನ್ನು ನೋಡ್ರಿ ಆಪ್ಷನಲ್ಲಿ ಎಲ್ಲಾದರೂ ಇದಾ? ಇಲ್ಲ. ಓಕೆ, ಇದು 2 ಸ್ಕ್ವೇರ್ ಇದಲ್ಲ, ಇದನ್ನ 4 ಹೊರಗಡೆ ತಗೊಳ್ಳೋಣ. 2 ಸ್ಕ್ವೇರ್ 4 ಆಗ್ತದೆ, 1 by 4 ಆಗ್ತದೆ. ಇಲ್ಲಿ 1 by 4 ಬರೋಣ, ಇದನ್ನು ಕ್ಯಾನ್ಸಲ್ ಮಾಡಿ. ಇಲ್ಲಿ 1 by 4 ಬರೋಣ, ಇಲ್ಲಿ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಡಿವೈಡ್ ಬೈ 4 ಮಾಡಿ ಇಂಟು 4 ಮಾಡೋಣ. ಕೆಳಗಡೆ 4 ಎಲ್ಲ ಕ್ಯಾನ್ಸಲ್. ಕರೆಕ್ಟಾ? ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ ಈಕ್ವಲ್ ಟು a ಮೈನಸ್ ಬಿ ಇದೇನಾಗ್ತದೆ ಹೋಲ್ ಸ್ಕ್ವೇರ್ ಆಗ್ತದೆ ಈ ಪ್ಲಸ್ 4 ಟು ಸ್ಕ್ವೇರ್ ಆಗ್ತದೆ. ಇದನ್ನೇನು ಬರೋದು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹೌದಾ? ಅವಾಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ 2ab ಈಕ್ವಲ್ ಟು ಇಲ್ಲಿ ಮೈನಸ್ 2ab ಪ್ಲಸ್ 4 ಟು ಸ್ಕ್ವೇರ್ ಬರ್ತದೆ. ರೈಟಾ? ಇಲ್ಲಿ 2ab ನ ಈ ಕಡೆ ತೊಗೊಂಡ್ರೆ ಇದು 4ab ಆಗ್ತದೆ. 4ab ಈಕ್ವಲ್ ಟು ಟು ಸ್ಕ್ವೇರ್ ಆಗ್ತದೆ. 4 ಇಂಟು ಟು ಸ್ಕ್ವೇರ್, 4 ಕ್ಯಾನ್ಸಲ್ ಆದ್ರೆ ಟೋ ಈಕ್ವಲ್ ಟು ರೂಟ್ ab ಬರ್ತದೆ. ಎಷ್ಟು ಚೆನ್ನಾಗಿತ್ತಲ್ಲ ಆನ್ಸರ್? ರೂಟ್ ab ಐತೆ. ಟೋ ಈಕ್ವಲ್ ಟು ರೂಟ್ ab, ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್. A piece of material is subjected to two perpendicular tensile stresses of 70 MPa and 10 MPa magnitude. The magnitude of the resultant stress on the plane in which maximum shear stress occurs ಅಂತ ಕೇಳಿದ್ರು. ಚೆನ್ನಾಗಿ. A piece of material is subjected to two mutual perpendicular ಅಂತ
ಟು ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಇದು 70 ಅದ, ಇದು 10 ಅದ. ಓಕೆನಾ. The magnitude of resultant stress on the plane in which maximum shear stress occurs is ಅಂತ ಅಂದ್ರೆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಎಲ್ಲಿ ಆಕ್ಟ್ ಆಗ್ತದ ಅದು ಫಸ್ಟ್ ಪ್ಲೇನ್ ಬೇಕು ನಮ್ಗೆ. ಆ ಪ್ಲೇನ್ ಅಲ್ಲಿ ರಿಸಲ್ಟೆಂಟ್ ಸ್ಟ್ರೆಸ್ ಎಷ್ಟದ ಅಂತ ಕೇಳಿದ್ರೆ ರಿಸಲ್ಟೆಂಟ್ ವರ್ಡ್ ಭಾಳ ಇಂಪಾರ್ಟೆಂಟ್. ಓಕೆ, ಇದು ಸ್ವಲ್ಪ ದೊಡ್ಡ ಲೆಕ್ಕದ ನೋಡೋಣ. ಈಗ ಇಲ್ಲಿ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಎಲ್ಲಿ ಆಕ್ಟ್ ಆಗ್ತಿರ್ತದ ನೋಡ್ಬೇಕು. ಈಗ ಅದಕ್ಕೆ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಥೀಟಾ P1 ಕಂಡಿಡ್ಬೇಕು. ಥೀಟಾ P1 ಗೆ ಫಾರ್ಮುಲಾ ಏನದ tan 2 ಥೀಟಾ P1 ಈಕ್ವಲ್ ಟು ಟೋ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಅದ. ಇಲ್ಲಿ ಎರಡು ಕೊಟ್ಟಿದ್ದಾರೆ, ಟೋ 0 ಕೊಟ್ಟಿದ್ದಾರೆ. ಟೋ 0 ಅದ ಅಂದಮೇಲೆ ಇದಿಷ್ಟು 0 ಆಗುತ್ತೆ. ಟ್ಯಾನ್ ಇನ್ವರ್ಸ್ 0, ದಿಸ್ ಇಸ್ ಕಂಪ್ಲೀಟ್ಲಿ 0. ದೆನ್ ಟ್ಯಾನ್ ಇನ್ವರ್ಸ್ 0 ಈಸ್ ಈಕ್ವಲ್ ಟು 0 ಆಗ್ತದೆ. ದೇರ್ ಫೋರ್ 2 ಥೀಟಾ P1 ಈಕ್ವಲ್ ಟು 0 ಬರ್ತದೆ. ಥೀಟಾ P1 ಈಕ್ವಲ್ ಟು 0 ಬರ್ತದೆ. ಥೀಟಾ P1 0 ಬಂತಂದ್ರೆ ಥೀಟಾ S1 45 ಡಿಗ್ರಿ ಬರ್ತದೆ. ಅಂದ್ರೆ ಅಟ್ 45 ಡಿಗ್ರಿಯಲ್ಲಿ ವಾಟ್ ಇಸ್ ದ ರಿಸಲ್ಟೆಂಟ್ ಸ್ಟ್ರೆಸ್ ಅಂತ ಕೇಳಿದ್ದಾರೆ. ಓಕೆ, ಅಟ್ 45 ಡಿಗ್ರಿಗೆ ನಾವು ಸಿಗ್ಮಾ ಥೀಟಾ ಕಂಡಿಡಬೇಕು. ಸಿಗ್ಮಾ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಕಾಸ್ 2 ಥೀಟಾ ಅದ. ಸಿಗ್ಮಾ ಎಕ್ಸ್ ಎಷ್ಟದ 70 ಪ್ಲಸ್ 10 ಬೈ 2 ಪ್ಲಸ್ 70 ಮೈನಸ್ 10 ಬೈ 2 ಕಾಸ್ 2 ಥೀಟಾ ಕಾಸ್ 2 ಇಂಟು 45 ಡಿಗ್ರಿ ಹಾಕಬೇಕು. ಕಾಸ್ 90 ಅಂತಂದ್ರೆ 1 ಕಾಸ್ 90 0 ಆಗ್ತದೆ. ಅಂದ್ರೆ ಇದಿಷ್ಟು 0 ಆಗ್ತದೆ. ಅಂದ್ರೆ 70 ಪ್ಲಸ್ 10 80 ಬೈ 2 40 ಆಗ್ತದೆ. ದಿಸ್ ಈಸ್ ಟೋ ಥೀಟಾ, ಇದು ಸಿಗ್ಮಾ ಥೀಟಾ ಬಂತು. ನೆಕ್ಸ್ಟ್ ಟೋ ಥೀಟಾ ಕಂಡಿಡ್ಬೇಕು. ಟೋ ಥೀಟಾ ಏನಂದ್ರೆ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಸೈನ್ 2 ಥೀಟಾ ಆಗ್ತದೆ. ಸಿಗ್ಮಾ ಎಕ್ಸ್ ಎಷ್ಟದ ಸಿಗ್ಮಾ ಎಕ್ಸ್ 70 ಮೈನಸ್ 10 ಡಿವೈಡೆಡ್ ಬೈ 2 ಸೈನ್ 2 ಥೀಟಾ. ಸೈನ್ 2 ಇಂಟು 45 ಡಿಗ್ರಿ ಅದ. ಸೈನ್ 2 ಇಂಟು 45 90 ಸೈನ್ 90 1 ಆಗ್ತದೆ. 70 ಮೈನಸ್ 10 60 ಬೈ 2 30 ಆಗ್ತದೆ. ಓಕೆ, ಇದು 40 ಅದ, ಇದು 30 ಅದ. ಇವೆರಡು ಆಪ್ಷನ್ ಒಳಗೆ ಇದ್ರೂ ಟಿಕ್ ಮಾಡಬಾರ್ದು. ಅವೇನು ಕೇಳೋಣ, ರಿಸಲ್ಟೆಂಟ್ ಕೇಳೋಣ. ರಿಸಲ್ಟೆಂಟ್ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಫ್ ವೈ ಸ್ಕ್ವೇರ್ ಅಂದ್ರೆ 40 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್ ಬರ್ತದೆ. 3 4 5 ಮೆಥಡ್ ಹಾಕಿದ್ರೆ 3 4 5 ಮೆಥಡ್ ಹಾಕಿದ್ರೆ 3 4 ಇಲ್ಲ ಅಂದ್ರೆ 5 ಬರ್ತದೆ. ಅಂದ್ರೆ 50 is the answer. This is the answer. Next question, a plane stress at a point in a body is defined by principal stresses sigma 3 sigma and sigma. The ratio of the normal stress to the maximum shear stress on the plane of maximum shear stress is ಅಂತ ಕೇಳಿದ. ಓಕೆ, ಫಸ್ಟ್ ನಾವೇನು ಮಾಡೋಣ, ಇದನ್ನ ಬರ್ಕೊಳ್ರಿ. ಇದನ್ನ 3 ಸಿಗ್ಮಾ ಅಂತ ಹೇಳಿದನ, ಇದನ್ನ ಸಿಗ್ಮಾ ಅಂತ ಹೇಳಿದನ. ರೈಟ್, ಎಲ್ಲಿ ದ ರೇಷಿಯೋ ಆಫ್ ನಾರ್ಮಲ್ ಸ್ಟ್ರೆಸ್ ಟು ದ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಂತೆ. ಮೇಲ್ಗಡೆ ಒಂದು ಯಾವುದೋ ನಾರ್ಮಲ್ ಸ್ಟ್ರೆಸ್ ಬರಬೇಕು, ಕೆಳಗಡೆ ಟೋ ಮ್ಯಾಕ್ಸ್ ಬರೀಬೇಕಂತ ಹೇಳಿದೆ. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಆನ್ ದ ಪ್ಲೇನ್ ಆಫ್ ಮ್ಯಾಕ್ಸಿಮಮ್ ಶಿಯರ್ ಅಂತ ಹೇಳಿದೆ. ಮ್ಯಾಕ್ಸಿಮಮ್ ಶಿಯರ್ ಅಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಈ ಮ್ಯಾಕ್ಸಿಮಮ್ ಶಿಯರ್ ಪ್ಲೇನ್ ಅಲ್ಲಿ ಎಷ್ಟು ನಾರ್ಮಲ್ ಸ್ಟ್ರೆಸ್ ಇರ್ತದ, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಲ್ಲಿ ಎಷ್ಟು ನಾರ್ಮಲ್ ಸ್ಟ್ರೆಸ್ ಇರ್ತದ ಅಂದ್ರೆ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಬೈ 2 ಇರ್ತದೆ. ಓಕೆನಾ. 3 ಸರ್ಕಲ್ ಇಲ್ಲಿ ಎಷ್ಟಿರ್ತದ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ಬೇಕು, ಇಲ್ಲಿ ಇದು ಏನು ಬರ್ತಿಲ್ಲ, ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಬೈ 2 ಕಾಮ ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಬೈ 2. ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಬೈ 2 ಇಸ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್. ಆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಅಲ್ಲಿ ನಾರ್ಮಲ್ ಸ್ಟ್ರೆಸ್ ಎಷ್ಟಿದೆ, ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಬೈ 2 ಅದ. ಅಂದ್ರೆ ಇದು ನಾರ್ಮಲ್ ಸ್ಟ್ರೆಸ್ ಜಾಗದೊಳಗೆ ಬರೆಯೋಣ. ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಬೈ 2 ಬರೆಯೋಣ. ಸಿಗ್ಮಾ ಟೋ ಮ್ಯಾಕ್ಸ್ ಎಷ್ಟಿರ್ತದ, ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಬೈ 2 ಇರ್ತದೆ. 2 2 ಕ್ಯಾನ್ಸಲ್ ಆಯ್ತು. ಈ ಮೇಲ್ಗಡೆ ಏನಿರುತ್ತೆ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಅಂತಂದ್ರೆ 3 ಪ್ಲಸ್ 1 4 ಸಿಗ್ಮಾ ಡಿವೈಡೆಡ್ ಬೈ 3 ಮೈನಸ್ 1 ಅಂದ್ರೆ 2 ಸಿಗ್ಮಾ. ಓಕೆ, ಸಿಗ್ಮಾ ಸಿಗ್ಮಾ ಕ್ಯಾನ್ಸಲ್, 4 2 therefore answer is 2. Next question, principal stresses at a point in a plane stressed element are sigma x sigma y same ada. Normal stress on the plane inclined 45 degree to the x axis will be ಅಂತ ಕೇಳಿ. ಡೈರೆಕ್ಟ್ ಆನ್ಸರ್ ಹೇಳೋಣ. 500 ಅದ ಅಂದ್ರೆ 1000 ನೋಡ್ರಿ. ಪ್ರಿನ್ಸಿಪಲ್ ಸ್ಟ್ರೆಸಸ್ ಅಟ್ ಅ ಪಾಯಿಂಟ್ ಎಷ್ಟು ಹೇಳಿದ್ರೆ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಸ್ಟ್ರೆಸಸ್ ಅಂತ ಹೇಳಿದ್ರೆ ಸಿಗ್ಮಾ 1 ಸಿಗ್ಮಾ 2 ಆಯ್ತು. ನಾರ್ಮಲ್ ಸ್ಟ್ರೆಸ್ ಆನ್ ದ ಪ್ಲೇನ್ ಇನ್ಕ್ಲೈನ್ಡ್ ಅಟ್ 45 ಡಿಗ್ರಿ ಟು ದ ಎಕ್ಸ್ ಆಕ್ಸಿಸ್ ಅಂತ ಕೇಳಿದೆ. 45 ಡಿಗ್ರಿ ಟು ದ ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ 45 ಡಿಗ್ರಿ ಐತೆ ಅಂದ್ರೆ ವೈ ಆಕ್ಸಿಸ್ಗೂ 45 ಡಿಗ್ರಿ ಇರ್ತದ. ನಮಗೆ ಯಾವ ಸ್ಟ್ರೆಸ್ ಕೇಳಿದ್ರೆ ನಾರ್ಮಲ್ ಸ್ಟ್ರೆಸ್ ಕೇಳಿದನ, ಟೋ ಥೀಟಾ ಸಿಗ್ಮಾ ಥೀಟಾ ಕೇಳಿದನ. ಸಿಗ್ಮಾ ಥೀಟಾ ಈಕ್ವಲ್ ಟು ಸಿಗ್ಮಾ ಎಕ್ಸ್ 505 ಅಂತ ಬರ್ತೀನಿ, ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಕಾಸ್ 2 ಇಂಟು 45 ಡಿಗ್ರಿ ಪ್ಲಸ್ ಟೋ ಕೊಟ್ಟಿಲ್ಲ 0. ಓಕೆ, ದಟ್ ಈಕ್ವಲ್ ಟು ಇದು 0 ಆಯಿತು. ಇದು ಏನಾಯಿತು, 5 ಪ್ಲಸ್ 5 10, 10 ಬೈ 2 ಇಸ್ ಅ 5 ಆನ್ಸರ್. ಓಕೆನಾ. ದಿಸ್ ಇಸ್ ಸಿಗ್ಮಾ ಥೀಟಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನಾರ್ಮಲ್ ಸ್ಟ್ರೆಸ್ ಆನ್ ದ ಪ್ಲೇನ್ ಇನ್ಕ್ಲೈನ್ 45 ಕರೆಕ್ಟ್. ನೆಕ್ಸ್ಟ್ ಇದು ಥಿಯರಿ ಆಫ್ ಫೇಲ್ಯೂರ್ ಆ ಚಾಪ್ಟರ್ ಬರ್ತದೆ. ನೆಕ್ಸ್ಟ್ ಫಾರ್ ಸ್ಟ್ರೇಟ್ ಅ ಪ್ಲೇನ್ ಸ್ಟ್ರೇಟ್ ಶೋನ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸಸ್ ಅಂತ ಕೇಳಿದ್ರೆ, ಪ್ರಿನ್ಸಿಪಲ್ ಸ್ಟ್ರೆಸಸ್ ನೋಡಬೇಕಾದ್ರೆ ಇದರಲ್ಲಿ ಇದನ್ನ ಸಿಗ್ಮಾ ಎಕ್ಸ್ ಅನ್ನೋಣ, ಇದನ್ನ ಸಿಗ್ಮಾ ವೈ ಅನ್ನೋಣ, ಇದನ್ನ ಟೋ ಅನ್ನೋಣ. ಪ್ರಿನ್ಸಿಪಲ್ ಸ್ಟ್ರೆಸ್ ಫಾರ್ಮುಲಾ ಏನದ, ಸಿಗ್ಮಾ 1 ಕಾಮ ಸಿಗ್ಮಾ 2 ಈಕ್ವಲ್ ಟು ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2. ಇಲ್ಲಿ ನೋಡಿ, ಇದು ಟೆನ್ಷನ್ ಅದ, ಇದು ಕಾಂಪ್ರೆಷನ್ ಅದ. ಟೆನ್ಷನ್ ಅನ್ನು ಪಾಸಿಟಿವ್ ತಗೊಳ್ಳೋಣ, ಕಂಪ್ರೆಷನ್ ಅನ್ನು ನೆಗೆಟಿವ್ ತಗೊಳ್ಳೋಣ. ದೇರ್ಫೋರ್ ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಪ್ಲಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಎಷ್ಟದ 40. ರೈಟ್ ಟಾಪ್ ಕಾರ್ನರ್ ಅದಲ್ಲ, ರೈಟ್ ಟಾಪ್ ಕಾರ್ನರ್ ಅದ ಸೇಮ್ 40 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಈಕ್ವಲ್ ಟು
50 minus 10 60, 60 by 2 30 plus or minus 50 minus of minus plus plus ಅಂದ್ರೆ 30. 50 minus 10 40, 50 minus 10 40, 40 by 2 20, 50 minus of minus plus 50 plus 10 40, 40 by 60, 60 60 by 2 30, 30 square root of 30 square plus 40 square. ಇಲ್ಲಿ 3 4 5 ಮೆಥಡ್ ಹಾಕಿದ್ರೆ ಇದು 50 ಸ್ಕ್ವೇರ್ ಆಯ್ತು. 20 plus or minus 50, 50 square ಆಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 50. therefore answer is 20 plus 50 71 answer. 20 minus 50 minus 30 another answer. okay, ಯಾವುದು 70 30 combination, 70 30 combination. okay, don't worry about the minus signs. okay, next, normal stresses of equal magnitude P but opposite in sign act at a point of strained material in perpendicular direction. What is the magnitude of resultant normal stress on the plane inclined 45 degree to the applied stresses? okay, normal stresses is equal to P. okay, but of opposite signs anta idanna P ತಗೊಳ್ಳೋಣ, ಇದನ್ನ minus P ತಗೊಳ್ಳೋಣ. okay, what is the magnitude of the resultant normal stress ಅಂದ್ರೆ sigma theta on the plane inclined 45 degree to the applied stress? ಇದು 45 degree to the applied stress. okay, that equal to sigma x plus sigma y by 2 plus sigma x minus sigma y by 2 cos 90, 45 into 2 cos 90 plus tau ಕೊಟ್ಟಿಲ್ಲ 0. next, p minus p 0, p minus of minus p plus p, therefore it is a 2p by 2p by 2 cos 90 0, therefore answer is 0. this is the answer. then a plane stressed element is subjected to the state of stress given by sigma x tau. very good. then sigma y equal to 0, maximum shear stress on the element equal to. okay, ಇಲ್ಲಿ ಸಿಗ್ಮಾ ಎಕ್ಸ್ 100 ಅಂತೆ, ಆಮೇಲೆ ಶಿಯರ್ 100 ಅಂತೆ, ಶಿಯರ್ 100. ಓಕೆ, ಸಿಗ್ಮಾ ವೈ ಕೊಟ್ಟಿಲ್ಲ. ಅವಾಗ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಕೇಳಿದನ, ಟೋ ಮ್ಯಾಕ್ಸ್ ಕೇಳಿದನ. ಟೋ ಮ್ಯಾಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ಓಕೆ, ದೆನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 100 by 2 50, 50 ಸ್ಕ್ವೇರ್, 50 ಸ್ಕ್ವೇರ್ ಪ್ಲಸ್ 100 ಸ್ಕ್ವೇರ್, 50 ಸ್ಕ್ವೇರ್ ಪ್ಲಸ್ 100 ಸ್ಕ್ವೇರ್, 50 ಸ್ಕ್ವೇರ್ ಪ್ಲಸ್ 100 ಸ್ಕ್ವೇರ್ ಅದ. ಇದನ್ನ ಹೆಂಗೆ ಮಾಡೋದಂದ್ರೆ 5 ಅದಲ್ಲ, ಇಲ್ಲಿ ರೂಟ್ 5 ಅದ. ರೂಟ್ 5 ಅಂದರೆ 25 ಬರೋ ಮಾಡೋಣ. 25 ಬೇಡ, 25 ರೂಟ್ 5, ರೂಟ್ ಒಳಗಡೆ 5 ಬರಬೇಕು. 100 ಅಂತೂ ಬರೋಂಗಿಲ್ಲ, 150 ಅಂತೂ ಬರೋಂಗಿಲ್ಲ. ಓಕೆನಾ, ಇದು ಅಲ್ಲ ಆನ್ಸರ್, ಇದು ಅಲ್ಲ ಆನ್ಸರ್. ಇವೆರಡೊಳಗೆ ನೋಡು 50 ಕಾಮನ್ ತೆಗ್ದಾನಂದ್ರೆ ಇಲ್ಲಿ 50 ಸ್ಕ್ವೇರ್ ಕಾಮನ್ ತೆಗೋಣ. ಈ 100 ಏನಂತ ಬರೋಣ 50 ಸ್ಕ್ವೇರ್ ಪ್ಲಸ್ ಈ 100 ಏನಂತ ಬರೋಣ 2 ಇಂಟು 50 ಅಂತ ಬರೀಬೋದಾ ಸ್ಕ್ವೇರ್. ಕರೆಕ್ಟಾ? 2 ಇಂಟು 50 ಇಸ್ 100, 100 ಸ್ಕ್ವೇರ್. ಇದು ರೂಟ್ ಅದ. ಈಗ 50 ಸ್ಕ್ವೇರ್ ಕಾಮನ್ ತೆಗೆದು ಹೊರಗೆ ಹಾಕಿದ್ರೆ 50 ಬರ್ತದೆ. ರೂಟ್ ಒಳಗೆ ಏನು ಬರ್ತದೆ, ಇಲ್ಲಿ 1 ಉಳಿತದ, ಇಲ್ಲಿ 2 ಸ್ಕ್ವೇರ್ 4 ಉಳಿತದ. ದೇರ್ಫೋರ್ 50 ರೂಟ್ 5 ಆಗ್ತದೆ. ಓಕೆ, ಇಲ್ಲಿ ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರೆ ಅಂದ್ರೆ ಇಲ್ಲಿ 2 ಬರ್ತೀನಿ, ಇಲ್ಲಿ 1 ಉಳಿತದೆ, 2 ಉಳಿತದೆ, ಮತ್ತೆ ಇದನ್ನ ಹಾಕ್ತಾರೆ ಅನ್ಸುತ್ತೆ ತಪ್ಪ. ನೆಕ್ಸ್ಟ್ ಲಿಸ್ಟ್ ಇದನ್ನು ಜಾಯಿನ್ ಮಾಡ್ಬೇಕಂತೆ. ಇದು ಪ್ಯೂರ್ ಶಿಯರ್, ಕಂಬೈನ್ಡ್ ಬೆಂಡಿಂಗ್ ಅಂಡ್ ಟಾರ್ಷನ್ ಬೇಡ. ನಾ ಹೇಳಿದೆ ಟಾರ್ಷನ್ ಅಂತಂದ್ರೆ ಪ್ಯೂರ್ ಶಿಯರ್ ಅಂತ ಅಂದ್ರೆ A2. ಇದು ಯಾವುದು, ಇದು ಯೂನಿಯಾಕ್ಸಿಯಲ್ ಅಂತೆ. ಯೂನಿಯಾಕ್ಸಿಯಲ್ ಟೈ ಬಾರ್ ಸಬ್ಜೆಕ್ಟೆಡ್ ಟು ಟೆನ್ಸೈಲ್ ಫೋರ್ಸ್. ಟೈ ಬಾರ್ ಅಂತಂದ್ರೆ ಪ್ಯೂರ್, ಟೈ ಅಂತಂದ್ರೆ ನೆನ್ಕೊಡ್ಬೇಕು. ಟೈ ಅಂದ್ರೆ ಪ್ಯೂರ್ ಟೆನ್ಷನ್, ಪ್ಯೂರ್ ಟೆನ್ಷನ್, ಪ್ಯೂರ್ ಟೆನ್ಷನ್ ಐತಲ್ಲ ಇಲ್ಲಿ, ಇದು ಪ್ಯೂರ್ ಟೆನ್ಷನ್. ಎರಡು ಸಿಕ್ಕು, A2 B4, A2 B3 ಕೊಟ್ಟ. B3 ನ ಥಿನ್ ಸಿಲಿಂಡರ್ ಸಬ್ಜೆಕ್ಟೆಡ್ ಟು ಇಂಟರ್ನಲ್ ಪ್ರೆಷರ್. ದಟ್ಸ್ ಆಲ್ಸೋ ರೈಟ್, ಇದು ಕೂಡ ರೈಟ್ ಆಗ್ತದೆ. ನೋಡೋಣ ಅಂದ್ರೆ ಇದಕ್ಕೂ ರೈಟ್ ಆಗ್ತದೆ. ನೆಕ್ಸ್ಟ್ ಸಿ ಇದರೊಳಗಡೆ ಬಯಾಕ್ಸಿಯಲ್ ಅದ. ಕಂಬೈನ್ಡ್ ಬೆಂಡಿಂಗ್ ಅಂಡ್ ಟಾರ್ಷನ್ ಅಲ್ಲ, ಕಂಬೈನ್ಡ್ ಬೆಂಡಿಂಗ್ ಅಂಡ್ ಟಾರ್ಷನ್ ಬರಲ್ಲ. ಟೈ ಬಾರು ಇದು ನೋಡೋಣ. ಡಿ ಈಸ್ ಫಾರ್ 1, D1 ಇಲ್ಲದ, D4 ಅದ. ಇದು ತಪ್ಪದ. ಓಹೋ, ಹಿಂಗಿಲ್ಲ, ಇಲ್ಲಿ ಸ್ವಲ್ಪ ಆಪ್ಷನ್ ಬೇರೆದವ್ರು ತಪ್ಪದ. ನಾವು ಇದು ಏನು ಓರಿಯಂಟೇಷನ್ ತಪ್ಪಾಗಿದೆ. ಓಕೆನಾ, ಹಾಗಾಗಿ ನಾವೇನು ಮಾಡೋಣ, ಇದು ಕರೆಕ್ಟ್ ತಗಲಿ ಹೇಳಿದ್ದು. ನಾವು ಇಲ್ಲಿ ಬರೆಯೋಣ. A2 ಮತ್ತು B4, ಸಿ ಬೇಡ್ರಿ, ಸಿ ಗೊತ್ತಿಲ್ಲ, D1. ಓಕೆನಾ, A2 ಕರೆಕ್ಟಾ, B3 ಅದ ತಪ್ಪದ. ಇಲ್ಲಿ ಸಿ ಆಪ್ಷನ್ ಒಳಗೆ ಬಂದ್ರೆ A2 ಕರೆಕ್ಟಾ, B4 ಆಮೇಲೆ ಡಿ ಗೊತ್ತಿಲ್ಲ, ಇದು ಸಿ ಗೊತ್ತಿಲ್ಲ, D1 ಕರೆಕ್ಟ್. ದೇರ್ಫೋರ್ ಸಿ ಆಪ್ಷನ್. Statement 1, more circle of a stress can be related to more circle of strain by some constant of proportionality. Correct. Statement 2, the relation is a function of yield stress of a material. The relation is a function of yield stress of a material. But next, consider more circles shown above. What is the state of stress represented by this circle? ಇದು ನೋಡಿ ಭಾಳ ಇಂಪಾರ್ಟೆಂಟ್ ಅದ. ಪ್ಯೂರ್ ಶಿಯರ್ ಕೇಸ್ಗೂ ಕೂಡ ಈ ರೀತಿ ಡಯಾಗ್ರಾಮ್ ಬರ್ತದೆ. ಇನ್ನ ಒಂದು ಈ ಕಂಡೀಷನ್ಗೂ ಕೂಡ ಇದೇ ಡಯಾಗ್ರಾಮ್ ಬರ್ತದೆ. ಈ ಕಂಡೀಷನ್ಗೆ ಡಯಾಗ್ರಾಮ್ ಹಾಕ್ರಿ ನೋಡ್ರಿ.
ನೋ ಸಿಗ್ಮಾ ಎಕ್ಸ್, ನೋ ಸಿಗ್ಮಾ ವೈ, ನೋ ಅಪ್ ಅಪ್ ಡೌನ್ ಜಾಯಿನ್ ಸರ್ಕಲ್ ಬಂತ, ಇದೆ ಸೇಮ್ ಅಂತ. ಇಲ್ಲಿ ಬನ್ನಿ, ಸಿಗ್ಮಾ ಎಕ್ಸ್ ಪಾಸಿಟಿವ್, ಸಿಗ್ಮಾ ವೈ ಈಕ್ವಲ್ ಬಟ್ ನೆಗೆಟಿವ್, ನೋ ಅಪ್ ನೋ ಡೌನ್ ಜಾಯಿನ್ ಸರ್ಕಲ್ ಆಗ್ತದೆ ಇಷ್ಟು ಅಂತ. ಹೌದಾ? ಈಗ ಇಲ್ಲಿ ಬರ್ರಿ, ಇಲ್ಲಿ ಏನದ ಅಂತಂದ್ರೆ ಕಂಡೀಷನ್ ನಾನು ಆಪ್ಷನ್ ನೋಡಿಲ್ಲ. ಸಿಗ್ಮಾ ಎಕ್ಸ್ ಈಕ್ವಲ್ ಟು ಮೈನಸ್ ಸಿಗ್ಮಾ ವೈ ಅದ. ಇಲ್ಲಿ ಏನದ ಅಂತಂದ್ರೆ ಸಿಗ್ಮಾ ಎಕ್ಸ್ ಈಕ್ವಲ್ ಟು 0, ಸಿಗ್ಮಾ ವೈ ಈಕ್ವಲ್ ಟು 0, ಟೋ ಈಕ್ವಲ್ ಟು 2 ಅದ. ಓಕೆನಾ? ಇಲ್ಲಿ ಟೋ ಈಕ್ವಲ್ ಟು 0 ಅದ. ಬನ್ನಿ, ಸಿಗ್ಮಾ ಎಕ್ಸ್ ಈಕ್ವಲ್ ಟು ಸಿಗ್ಮಾ ವೈ ಇಸ್ ನಾಟ್ ಈಕ್ವಲ್ ಟು 0, ಬಟ್ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಸಿಗ್ಮಾ ವೈ ಅನ್ನಕ್ಕೆ ಬರಂಗಿಲ್ಲ. ಓಕೆ, ದೇರ್ಫೋರ್ ರಾಂಗ್ ಆನ್ಸರ್. ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಈಕ್ವಲ್ ಟು 0 ಅದು ಎಲ್ಲಿ ಹೇಳಿಲ್ಲ, ರಾಂಗ್ ಆನ್ಸರ್. ಸಿಗ್ಮಾ ಎಕ್ಸ್ ಈಕ್ವಲ್ ಟು 0 ಕರೆಕ್ಟಾ? ಸಿಗ್ಮಾ ಎಕ್ಸ್ ಈಕ್ವಲ್ ಇಲ್ಲಿ ಹೋಗೋಣ, ಸಿಗ್ಮಾ ಎಕ್ಸ್ ಈಕ್ವಲ್ ಟು 0, ಸಿಗ್ಮಾ ವೈ ಈಕ್ವಲ್ ಟು ಟೋ ವೈ ಇಸ್ ನಾಟ್ ಈಕ್ವಲ್ ಟು 0, ಇದನ್ನು ರಾಂಗ್ ಆಗ್ತದೆ. ಇಲ್ಲಿ ಸಿಗ್ಮಾ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ಇಲ್ಲಿ ಸ್ವಲ್ಪ ಹುಷಾರಾಗಬೇಕು. ಸಿಗ್ಮಾ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಕರೆಕ್ಟ್, ಸಿಗ್ಮಾ ವೈ ಇಸ್ ನಾಟ್ ಈಕ್ವಲ್ ಟು 0. ಈಗ ನಮ್ಮ ಆಪ್ಷನ್ಸ್ ಏನದಲ್ಲ ಅವಕ್ಕೆ ಮ್ಯಾಚ್ ಆಗ್ತಿಲ್ಲ. ಓಕೆನಾ? ನಾವು ವಿ ವಿಲ್ ಗೋ ಒನ್ ಬೈ ಒನ್. ಸಿಗ್ಮಾ ವೈ ಎಕ್ಸ್ ಈಕ್ವಲ್ ಟು ಸಿಗ್ಮಾ ವೈ ಆ್ಯಂಡ್ ಟೋ ಈಕ್ವಲ್ ಟು 0 ಅಂತ ಹೇಳಿದ್ರೆ, ಇದು ಸಿಗ್ಮಾ ಎಕ್ಸ್, ಇದು ಸಿಗ್ಮಾ ಎಕ್ಸ್, ಇದು ಸಿಗ್ಮಾ ಎಕ್ಸ್, ಇದು ಸಿಗ್ಮಾ ಎಕ್ಸ್, ಯಾಕಂದ್ರೆ ಸೇಮ್ ಅಂತ ಹೇಳಿದ್ರೆ ನಾಟ್ ಈಕ್ವಲ್ ಟು 0, ಟೋ ಈಕ್ವಲ್ ಟು 0. ಇದ್ರದ್ದು 3 ಸರ್ಕಲ್ ಪಾಯಿಂಟ್ ಸರ್ಕಲ್ ಬರ್ತದೆ, ದೇರ್ಫೋರ್ ದಿಸ್ ಆಪ್ಷನ್ ಇಸ್ ರಾಂಗ್. ಸಿಗ್ಮಾ ಎಕ್ಸ್ ಇದು ಆಮೇಲೆ ನೋಡೋಣ, ಇದು ರಾಂಗ್ ಆಗೈತೆ. ಸಿಗ್ಮಾ ಎಕ್ಸ್ ಈಕ್ವಲ್ ಟು 0 ಅಂತೆ, ಸಿಗ್ಮಾ ಎಕ್ಸ್ ಇಲ್ಲ. ಸಿಗ್ಮಾ ವೈ ಈಕ್ವಲ್ ಟು 2 ಅಂದರೆ ಸಿಗ್ಮಾ ವೈ ಅದ ಪ್ಲಸ್ ಟೋ ಅದ, ಟೋ ಅದ. ಇದಕ್ಕೆ 3 ಸರ್ಕಲ್ ಹಾಕಿ ನೋಡಿದ್ರೆ, ಇದಕ್ಕೆ 3 ಸರ್ಕಲ್ ಹಾಕಿ ನೋಡಿದ್ರೆ ಸಿಗ್ಮಾ ಎಕ್ಸ್ ಇಲ್ಲ, ಸಿಗ್ಮಾ ವೈ ಅದ, ಸಿಗ್ಮಾ ವೈ ಸಿಕ್ತು. ಓಕೆ, ಸಿಗ್ಮಾ ಎಕ್ಸ್ ಎಷ್ಟದ ಇಲ್ಲ ಅಂತಂದ್ರೆ ಏನು 0, ಸಿಗ್ಮಾ ಎಕ್ಸ್ 0 ಅದ, ಸಿಗ್ಮಾ ವೈ ಇಲ್ಲಿದೆ. ನೆಕ್ಸ್ಟ್ ಟೋ ಅದ, ಅಂದ್ರೆ ಅಪ್ಪು ಡೌನ್ ಹೋಗಬೇಕು, ಅಪ್ಪು ಹೋಗಬೇಕು. ಓಕೆ, ಜಾಯಿನ್ ಮಾಡಬೇಕು, ಸರ್ಕಲ್ ಹಾಕಿದ್ರೆ ಹಿಂಗೆ ಬರ್ತದೆ, ಇದು ಹಿಂಗಿಲ್ಲ. ದೇರ್ಫೋರ್ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಸರಿ, ಅದು ಬೇಡ, ಇದು ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಇಲ್ಲಿ ಬಂದರೆ ಸಿಗ್ಮಾ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ಸಿಗ್ಮಾ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಬಟ್ ಸಿಗ್ಮಾ ವೈ ಆ್ಯಂಡ್ ಟೋ ಆರ್ 0 ಅಂತೆ. ಸಿಗ್ಮಾ ವೈ ಮತ್ತು ಟೋ ವೈ 0 ಅಂದರೆ ಇದನ್ನು ಬರಂಗಿಲ್ಲ, ಇದು ಹಿಂಗೆ ಬರ್ತದೆ. ಓಕೆ, ದೇರ್ಫೋರ್ ದಿಸ್ ಇಸ್ ರಾಂಗ್ ಆನ್ಸರ್, ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಇದು ನೋಡೋಣ. ಅಯ್ಯೋ ಸುಮ್ಮ ಕಷ್ಟಪಟ್ಟು ನಾವು ಇಲ್ಲಿ ನೋಡಿ, ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ ವೈ ಈಕ್ವಲ್ ಟು 0 ಮೀನ್ಸ್ ವಾಟ್? ಸಿಗ್ಮಾ ಎಕ್ಸ್ ಈಕ್ವಲ್ ಟು ಮೈನಸ್ ಸಿಗ್ಮಾ ವೈ ಅಲ್ಲ, ಮುಗಿತಲ್ಲ. ಇಲ್ಲಿ ಕರೆಕ್ಟಾ? ಎಷ್ಟು ಕನ್ಫ್ಯೂಸ್ ಮಾಡ್ತಾರಲ್ಲ, ಗೊತ್ತಾ? ಬಂತಲ್ಲ. ದೇರ್ಫೋರ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ನಾವು ಫಸ್ಟ್ಗೆ ಅದನ್ನ ರಾಂಗ್ ಮಾಡಿಬಿಟ್ಟು. ನೆಕ್ಸ್ಟ್, ಫಾರ್ ಜನರಲ್ 2-dimensional ಸ್ಟ್ರೆಸ್ ಸಿಸ್ಟಮ್ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮೋರ್ ಸರ್ಕಲ್ ಫಾರ್ ಜನರಲ್ 2-dimensional ಸ್ಟ್ರೆಸ್ ಕಂಡೀಷನ್ ಅಂತೆ. 2-dimensional ಐತಿ, ಓಕೆ ಕರೆಕ್ಟ್ ಅದ. ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ದ ಮೋರ್ ಸರ್ಕಲ್ ಅಂತ ಕೇಳಿದೆ ನಾನು. ಮೋರ್ ಸರ್ಕಲ್ ಸೆಂಟರ್ ಅಂತಂದ್ರೆ ಎಕ್ಸ್ ಎಕ್ಸ್ ವಿಲ್ ಬಿ ಎಕ್ಸ್ ಕಮ ವೈ ಬರ್ತಾರಲ್ಲ, ಎಕ್ಸ್ ಕಮ ವೈ ಬರ್ತಾರ. ಎಕ್ಸ್ ವಿಲ್ ಬಿ ಆಲ್ವೇಸ್ ಎಕ್ಸ್ ಅಲ್ಲಿ ಸಿಗ್ಮಾ ಇರ್ತದ, ವೈ ಅಲ್ಲಿ 0 ಇರ್ತದೆ, ಬಿಕಾಸ್ ಇಟ್ ಇಸ್ ಲೈಂಗ್ ಆನ್ ಎಕ್ಸ್ ಆಕ್ಸಿಸ್. Lying on x-axis means y coordinate is 0. Y coordinate 0 ಅಂದ್ರೆ this is right answer, this is wrong answer, this is right answer, this is wrong answer. ಈಗ ಈ ಆನ್ಸರ್ ನೋಡೋಣ. ವಾಟ್ ಇಸ್ ದ ರೇಡಿಯಸ್ ಅಂತಂದ್ರೆ ಹಿಂಗಿರ್ತದ, ದೆನ್ ಇಲ್ಲಿ ಅದ ರೇಡಿಯಸ್ ಅಂತಂದ್ರೆ ಇದು ಆನ್ಸರ್, ಇದು ಆನ್ಸರ್. ಇದು ಆನ್ಸರ್ ಅಂತಂದ್ರೆ ಅಲ್ಲ ಸಾರಿ, ಏನದು ಕೋಆರ್ಡಿನೇಟ್ಸ್ ಕೇಳಿದ್ರೆ, ನಾಟ್ ರೇಡಿಯಸ್ ಕೇಳಿಲ್ಲ, ಕೋಆರ್ಡಿನೇಟ್ಸ್ ಕೇಳಿದ್ರೆ. ಈ ಆನ್ಸರ್ ಎಷ್ಟು ಅಂತ ಕೇಳಿದ್ರೆ, ಓಕೆ ಈ ಆನ್ಸರ್ ನ ಸಿಗ್ಮಾ 1 ಅಂತಾರೆ, ಇದನ್ನ ಸಿಗ್ಮಾ 2 ಅಂತಾರೆ. ಹಾಗಾದ್ರೆ ಇದು ಎಷ್ಟು ಇರ್ತದೆ? ಆವರೇಜ್ ಇರ್ತದೆ. ಇದು ಸಿಗ್ಮಾ 1 ಪ್ಲಸ್ ಸಿಗ್ಮಾ 2/2 ಇರ್ತದೆ. ಇಲ್ಲ ದೆನ್ ಆವರೇಜ್, ಇಲ್ಲ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, more circle, the radius of the circle is taken as ಅಂತ ಕೇಳಿದ್ರೆ, radius of the circle ಫಾರ್ಮುಲಾ ಏನಂದ್ರೆ ಟೋ ಮ್ಯಾಕ್ಸ್ ಫಾರ್ಮುಲಾ. ಟೋ ಮ್ಯಾಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಟೋ ಸ್ಕ್ವೇರ್. ಎಲ್ಲದ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಪ್ಲಸ್ ಟೋ ಸ್ಕ್ವೇರ್. ದಿಸ್ ಇಸ್ ದ ರೈಟ್ ಆನ್ಸರ್. ಇದು ರಾಂಗ್ ಯಾಕಂದ್ರೆ ಮೈನಸ್ ಇದೆ, ಇದು ರಾಂಗ್ ಯಾಕಂದ್ರೆ ಡಿವೈಡ್ ಬೈ 2 ಇಲ್ಲ, ಇದು ರಾಂಗ್ ಕರೆಕ್ಟ್ ಇಲ್ಲ. ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವೇರ್ ಬ್ರಾಕೆಟ್ ಹಾಕಿಲ್ಲ, ಇಲ್ಲಿ ಹೋಲ್ ಸ್ಕ್ವೇರ್ ಬ್ರಾಕೆಟ್ ಇದೆ, ರಾಂಗ್. ದಿಸ್ ಇಸ್ ದ ರೈಟ್ ಆನ್ಸರ್. ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಇನ್ ದ ಮೋರ್ ಸರ್ಕಲ್, maximum shear stress in the more circle is equal to radius of the more circle. Correct answer. Is greater than the tappu, is less than the tappu, could be any of the above tappu. Okay. At a point in a two-dimensional stress system, sigma x ಕೊಟ್ಟನ, sigma y ಇದಿಷ್ಟು ಕೊಟ್ಟಿದೆ. What is the radius of the more circle for stress shown in scale 1 cm equal to 10 Newton per mm square. ಸುಮ್ಮ ಕಾಡ್ತಿದ್ದಾನೆ ಅಷ್ಟೇ. ಇಲ್ಲಿ ಏನು ಮಾಡೋಣ, ಟೋ ಮ್ಯಾಕ್ಸ್ ಕೇಳಿದ್ನಲ್ಲ, what is the radius of the more circle means ಟೋ ಮ್ಯಾಕ್ಸ್ equal to square root of sigma x minus sigma y divided by 2 whole square plus tau square 40 square. Okay, 100 minus 40 60, 60 by 2 30, 30 square plus 40 square ಅದರದ್ದು ಸ್ಕ್ವೇರ್ ರೂಟ್. ಇದಿಷ್ಟು ಅಂದರೆ ಇದು 50 ಸ್ಕ್ವೇರ್ ಒಳಗಡೆ ಬರ್ತದ. ಇದು ಆನ್ಸರ್ 50 ಬರ್ತದ. ಟೋ ಮ್ಯಾಕ್ಸ್ ಇಸ್ 50 ಬಂತು. ಈಗ ಟೋ ಮ್ಯಾಕ್ಸ್ 50 ಬಂತು, ಆದರೆ ಇದರ ರೇಡಿಯಸ್ ಇದೆ, ಇದರ ರೇಡಿಯಸ್ ಆಯಿತು. ಈಗ 1 ಸೆಂಟಿಮೀಟರ್ ಕೊಟ್ಟು 10 ನ್ಯೂಟನ್ ಅಂತಂದ್ರೆ 5 ಸೆಂಟಿಮೀಟರ್. ಇಲ್ಲ ಆನ್ಸರ್ ಇಲ್ಲ. Next, consider the following. Consider the two-dimensional stress given for an element as shown in the diagram. ನೋಡಿ, ಓಕೆ. What are the coordinates of the center of the more circle ಅಂತ ಕೇಳಿದೆ. ಸೆಂಟರ್ ದ ಕೋಆರ್ಡಿನೇಟ್ ಕೇಳಿದಾನ ಅಂತಂದ್ರೆ ಇದು ಅದರ ಆಪ್ಷನ್ ಆಗಬೇಕು, ಒಂದು ಇದು ಅದರ ಆಪ್ಷನ್ ಆಗಬೇಕು. ಬಿಕಾಸ್ ಸೆಂಟರ್ ವಿಲ್ ಬಿ ಲೈಂಗ್ ಆನ್ ಎಕ್ಸ್ ಆಕ್ಸಿಸ್, y coordinate will be 0. therefore this is the correct answer or this is the correct answer. This is the correct answer when ಆಮೇಲೆ ನೋಡೋಣ. ಓಕೆ, ನೋಡೋ, ನೋ ಪ್ರಾಬ್ಲಮ್. ಓಕೆ, ವಾಟ್ ಇಸ್ ದ ಕೋಆರ್ಡಿನೇಟ್ ಆಫ್ ದಿಸ್ ಒನ್ ಅಂತಂದ್ರೆ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2/2 ಆಗ್ತದೆ. ಸಿಗ್ಮಾ 1 ಎಷ್ಟದ 200, ಸಿಗ್ಮಾ 2 ಎಷ್ಟದ ಪ್ಲಸ್ ಸಿಗ್ಮಾ 2 ಎಷ್ಟದ ಅಂದ್ರೆ -100 -100 divided by 2. 200 minus 100 is 100, 100 by 2 is 50. therefore this is the correct answer. Two-dimensional state of stress at a point in a plane stressed
element is represented by Mohr circle of zero radius. The both principal stresses okay ಬಿಟ್ಬಿಡು ಆಪ್ಷನ್ ನೋಡ್ಬಿಡು. ಜೀರೋ ರೇಡಿಯಸ್ ಅಂದ್ರೆ ಹಿಂಗಿರ್ತದೆ. ಜೀರೋ ರೇಡಿಯಸ್ ಇದಕ್ಕೆ ಯಾವಾಗ ಆಗ್ತದೆ ಅಂದ್ರೆ ಹೈಡ್ರೋಸ್ಟಾಟಿಕ್ ಅಂತ ಹೇಳಿದೆ. ಒಟ್ಟು ಕಂಪ್ರೆಷನ್ ಸೇಮ್ ಡೈಮೆನ್ಷನ್ ಅಥವಾ ಒಟ್ಟು ಟೆನ್ಷನ್ ಸೇಮ್ ಡೈಮೆನ್ಷನ್. ಓಕೆನಾ ನೋಡು ಏನಂತ ಬೋತ್ ಪ್ರಿನ್ಸಿಪಲ್ ಸ್ಟ್ರೆಸಸ್ ಆರ್ ಈಕ್ವಲ್ ಟು ಜೀರೋ ಅಂತೆ ನೋಡೋಣ. ಆರ್ ಈಕ್ವಲ್ ಟು ಜೀರೋ ಅಂಡ್ ಶಿಯರ್ ಸ್ಟ್ರೆಸ್ ಇಸ್ ಆಲ್ಸೋ ಈಕ್ವಲ್ ಟು ಜೀರೋ, ಇದು ಕರೆಕ್ಟ್ ಅದ. ಆರ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್ ಅಂತ ತಪ್ಪದ. ಆರ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಅಂಡ್ ಸೇಮ್ ಸೈನ್ಸ್ ಅಂತ ಕರೆಕ್ಟ್ ಅದ. ಟೂ ಡೈಮೆನ್ಷನಲ್ ಸ್ಟ್ರೆಸ್ ಎಟ್ ಅ ಪಾಯಿಂಟ್ ಇನ್ ಅ ಪ್ಲೇನ್ ಸ್ಟ್ರೆಸ್ಡ್ ಎಲಿಮೆಂಟ್. ಇಲ್ಲಿ ನೋಡಿ ಪ್ಲೇನ್ ಸ್ಟ್ರೆಸ್ಡ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟಿದೆ ಅಂದ್ಮೇಲೆ ಅದು ಸ್ಟ್ರೆಸ್ ಆಗ್ಯದ. ಓಕೆ, ಆದ್ರಿಂದ ಸ್ಟ್ರೆಸ್ ಆಗ್ಯದ ಅಂದಮೇಲೆ ಈಕ್ವಲ್ ಟು ಜೀರೋ ಒಳಗೆ ಏನಿಲ್ಲ ಅನ್ನೋ ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ. ದೇರ್ಫೋರ್ ದಿಸ್ ಈಸ್ ದ ರೈಟ್ ಆನ್ಸರ್. ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಸೈನ್. ಓಕೆ, Mohr circle of stress can be related to Mohr circle of the strain by some constant proportionality. When two mutually perpendicular principal stresses are unequal but like ಅಂತ like ಅಂತಂದ್ರೆ ಹಿಂಗ like ಅದವ. unequal ಅಂದ್ರೆ ಸಿಗ್ಮಾ x ಅದ, ಸಿಗ್ಮಾ y ಅದ, ಸಿಗ್ಮಾ x is greater than ಸಿಗ್ಮಾ y ಅದ. Okay, the maximum shear stress is represented by diameter of the Mohr circle, half of the diameter of the Mohr circle, 1/3 of the diameter, 1/4 half of the diameter of the Mohr circle is half of the diameter is called the radius. Therefore, correct. State of stress in a plane element is shown in the figure 1. Which of the following is correct anta? Idu wrong answer because center is not lying on x-axis. Pure shear stress ige this is the correct answer. This is a uniaxial. Next, a point in a two-dimensional state of strain is subjected to pure shearing strain of magnitude gamma radians. Which of the following is maximum principal strain? Maximum principal strain equal to epsilon x plus epsilon y by 2 plus or minus square root of maximum principal strain ಅಂದ್ರೆ 1 ಕೇಳಿದ್ರೆ ಅಂದ್ರೆ ಪ್ಲಸ್ ಅದ epsilon x plus minus epsilon y by 2 whole square plus gamma, ಇಲ್ಲಿ ಗಾಮಾ ಕೊಟ್ಟನಲ್ಲ ಅದಕ್ಕೆ ಗಾಮಾ ಬೈ 2 ಹೋಲ್ ಸ್ಕ್ವೇರ್. ಇಲ್ಲಿ 5 ಬರ್ತಿದ್ವಿ, ಗಾಮಾ ಬರೀತಿದ್ವಿ. ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಆಫ್ ಟೂ ಡೈಮೆನ್ಷನಲ್ ಸ್ಟೇಟ್ ಆಫ್ ಸ್ಟ್ರೇನ್ ಸಬ್ಜೆಕ್ಟೆಡ್ ಟು ಪ್ಯೂರ್ ಶಿಯರಿಂಗ್ ಸ್ಟ್ರೇನ್ ಅಂತ ಹೇಳಿದ್ರೆ ಅಂದ್ರೆ ಓನ್ಲಿ ಶಿಯರ್ ಅಷ್ಟ ಸ್ಟ್ರೇನ್ ಅದ, ಅಂದ್ರೆ ಇವು ಯಾವ ಇಲ್ಲ, ನಾರ್ಮಲ್ ಸ್ಟ್ರೇನ್ಸ್ ಇಲ್ಲ. ದೆನ್ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, 5/2 ಬಂತು ಅಂದ್ರೆ ಗಾಮಾ ಬೈ 2 ಬಂತು. ಇದು ಪ್ರಿನ್ಸಿಪಲ್ ಸ್ಟ್ರೇನ್ ಅಂದ್ರೆ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೇನ್ ಅಂತ ಮ್ಯಾಕ್ಸಿಮಮ್ 5/2 ಆಗ್ತದೆ. ಇಲ್ಲ ಆನ್ಸರ್ ಇದು ಆನ್ಸರ್. A plane state of stress does not necessarily result into a plane state of strain as well. Correct, 100% right. The normal stresses acting along x and y direction will also result into normal strain along the z direction. 100% right, and both are correct. Good reason also. For this one, watch the first video of compound stresses. Assertion: a plane state of stress always results in a plane state of strains. Wrong. Okay, banbidi. A is false. A uniaxial state of stress results in a three-dimensional. This is also wrong. Uniaxial state of stress Uniaxial state of stress results in three-dimensional state of strain. Right answer. Therefore, A is false, R is right. A state of plane strain always results in plane stress condition. Always ಅಂತಂದನಲ್ಲ, no, wrong answer. Therefore, D is the correct answer. ಯಾಕೆ always ಅಲ್ಲ? Always ಬಿಟ್ಟಿದ್ನ ಅಂತಂದ್ರೆ ಹೇಳ್ಬೋದಿತ್ತು. ಕಂಡೀಷನ್ ಏನು ಹೇಳ್ರಿ, mu equal to 0 ಇದ್ದಾಗ, sigma 1 equal to sigma 2 ಇದ್ದಾಗ. A thin plate of metal stretched in one plane results in plane strain condition. Correct. Stretched ಅಂತಂದನ correct. Okay. Plane strain at a point is this much. Principal strain ಇಷ್ಟ ಆಯ್ತಾ? What is the maximum shear strain? Okay, ಇದನ್ನ ಬಿಟ್ಬಿಡಿ. ಇದನ್ನ strain ಜಾಗದಲ್ಲಿ stress ಬರೀರಿ. Maximum principal strain ಜಾಗದಲ್ಲಿ stress ಬರೀರಿ. ಅಗರ್ ಸ್ಟ್ರೆಸ್ ಕಂಡಿಡಿಯಕ್ಕೆ ಫಾರ್ಮುಲಾ ಏನದ? ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಟೋ ಮ್ಯಾಕ್ಸ್ ಈಕ್ವಲ್ ಟು ಸಿಗ್ಮಾ 1 ಮೈನಸ್ ಸಿಗ್ಮಾ 2/2. ಈಗ ಈ ಸ್ಟ್ರೆಸ್ ಬರೋದನ್ನ ಅಳಕಿಸ್ರಿ, ಅಲ್ಲಿ ಸ್ಟ್ರೇನ್ ಇದ್ದಿದ್ದನ್ನು ಸ್ಟ್ರೇನ್ ಆಗಿರಲಿ. ಓಕೆ, ಈಗ ಟೋ ಜಾಗದಲ್ಲಿ 5/2 ಬರೀಬೇಕು, ಸಿಗ್ಮಾ ಜಾಗದಲ್ಲಿ ಎಪ್ಸಿಲಾನ್ ಮೈನಸ್ ಎಪ್ಸಿಲಾನ್ ಬರೀಬೇಕು. 2 ಕ್ಯಾನ್ಸಲ್ ಆಯಿತು. 5 ಈಕ್ವಲ್ ಟು ಸಿಗ್ಮಾ 1 ಅಂತಂದ್ರೆ ಎಪ್ಸಿಲಾನ್ 1 ಅಂದ್ರೆ 100 ಇಂಟು 10⁻⁴ ಇದು -200 ಮೈನಸ್ ಆಫ್ -200 ಹೋಲ್ ಇಂಟು 10⁻⁴ ಆಗ್ತದೆ. ಇದು 300 ಆಗ್ತದೆ. ಆನ್ಸರ್ ಈಸ್ 300 ಆಗ 6. Sorry, it's not 6. It's not 4. It's 6. Therefore, this is the correct answer. Principal strains at a point in a body under biaxial stress sigma 1 sigma 2 ಕೊಟ್ಟು maximum same problem in ಆಗಲಿ. Okay. Number of strain reading using a strain gauge needed on a plane surface to determine the principal strains and their directions. Answer is 3. Battery low agada ಸಾಕು. Okay. Thank you very much.